ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಜ್ಞಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರೂನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವಾ. ದೇವತೆಗಳಿಂದ ಆಕಾಶದಲ್ಲಿ, ಮೇಘಮಂಡಲದಲ್ಲಿ, ಸಸ್ಯ ಸಮೂಹದಲ್ಲಿ, ಪುರುಷನಲ್ಲಿ, ಸ್ತ್ರೀಯಲ್ಲಿ ಜೀವರನ್ನ ಹೋಮ ಮಾಡಿದ ಜೀವ ಸ್ಥೂಲ ದೇಹವನ್ನು ಪಡೆದುಕೊಂಡು ಭೂಮಿಗೆ ಬಂದ ಮೇಲೆ ನಾನಾ ವಿಧವಾದ ವ್ಯಾಪಾರಗಳನ್ನು ಪ್ರಾರಂಭ ಮಾಡುತ್ತಾನೆ, ಕೆಲಸಗಳನ್ನು ಪ್ರಾರಂಭ ಮಾಡುತ್ತಾನೆ. 24 ತತ್ವಗಳಿಂದ ಯುಕ್ತವಾದ ಈ ದೇಹದಲ್ಲಿ ಅನೇಕ ವಿಧವಾದ ತನ್ನ ಕರ್ಮಕ್ಕನುಗುಣವಾದ, ತನ್ನ ಸ್ವಭಾವಕ್ಕನುಗುಣವಾದ ಕರ್ಮಗಳನ್ನು ಭಗವಂತನಿಂದ, ತತ್ವಾಭಿಮಾನಿ ದೇವತೆಗಳಿಂದ ಪ್ರೇರಿತನಾಗಿ ನಾನಾ ವಿಧವಾದ ಕೆಲಸಗಳನ್ನು ಮಾಡುತ್ತಾ ಹೋಗುತ್ತಾನೆ. ಸಾತ್ವಿಕನಾದವನಿಗೆ ಇದು ಬಂಧಕ. ಈ ಕರ್ಮಗಳೆಲ್ಲ ವಿಷಯಗಳ ಸಂಪರ್ಕ, ಪರಮಾತ್ಮನ ಅನುಗ್ರಹದಿಂದ ವಿಷಯಗಳ ಸಂಪರ್ಕವನ್ನು ತಪ್ಪಿಸಿಕೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರನಾಗಿ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಸ್ವಸ್ವರೂಪಾನಂದಾವಿರ್ಭಾವವನ್ನು ಪಡೆಯಬೇಕು ಎನ್ನುವ ತವಕ ಸಾತ್ವಿಕ ಜೀವರಲ್ಲಿ ಹುಟ್ಟುತ್ತೆ. ಅದನ್ನು ಪರಮಾತ್ಮ ಅವರ ಕರ್ಮ ಸ್ವಭಾವಕ್ಕನುಗುಣವಾಗಿ ಮಾಡಿಕೊಡ್ತಾನೆ. ಅಂತಹ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬತಕ್ಕಂಥ ದೃಷ್ಟಿ ಇದ್ದ ಸಜ್ಜನರಿಗೋಸ್ಕರವಾಗಿ ಪುರಾಣಗಳು, ಶಾಸ್ತ್ರಗಳು, ಅನೇಕ ಅಪರೋಕ್ಷ ಜ್ಞಾನಿಗಳು ಇವರೆಲ್ಲ ಭೂಮಿಯಲ್ಲಿ ಬಂದಿದ್ದಾರೆ. ಅದರಲ್ಲಿ ಜಗನ್ನಾಥದಾಸವರೇಣ್ಯರು ಶಾಸ್ತ್ರದಲ್ಲಿ ಬಂದಿರುವ ಅನೇಕ ಪ್ರಮೇಯಗಳನ್ನು, ಸಾಧನೆಗೆ ಯೋಗ್ಯವಾದದ್ದನ್ನು, ಪುರಾಣಗಳಲ್ಲಿ ಬಂದದ್ದನ್ನು, ಉಪನಿಷತ್ತುಗಳಲ್ಲಿ ಬಂದದ್ದನ್ನು ಶ್ರೀಪಾದರಾಜರು, ವ್ಯಾಸರಾಜ ಮತ್ತು ನರಹರ ತೀರ್ಥರೇ ಮೊದಲಾದವರ, ಪುರಂದರದಾಸರೇ ಮೊದಲಾದವರಿಂದ ಯಗೀಯಮಾನವಾದ ಭಗವದ್ವಿಚಾರಗಳನ್ನು ಸರಳವಾದ ಕನ್ನಡದಲ್ಲಿ ಹೇಳಿದ್ದನ್ನು ಮತ್ತೂ ಸಂಗ್ರಹ ಮಾಡಿ ಕೊಡಬೇಕು ಎಂಬತಕ್ಕಂತಹ ದೃಷ್ಟಿಯಿಂದ ಪರಮಶ್ರೇಷ್ಠವಾದ ಮೇರುಕೃತಿ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿಯನ್ನು ಕೇಳಿದ್ವಿ. ಪಂಚ ತನ್ಮಾತ್ರಾ ಸಂಧಿಯಲ್ಲಿ ಶಬ್ದಸ್ಪರ್ಶ ರೂಪ ರಸಗಂಧಗಳ ಉಪಟಳ, ಅವುಗಳನ್ನು ಯಾವ ರೀತಿಯಲ್ಲಿ ಸರಿ ಮಾಡಿಕೊಂಡರೆ ಭಗವದ್ ಅನುಗ್ರಹಕ್ಕೆ ಪಾತ್ರವಾಗಬಹುದು ಎನ್ನುವ ಈ ಒಳಗುಟ್ಟನ್ನು ಕೂಡ ನಮಗೆ ತಿಳಿಸಿಕೊಡಲಿಕ್ಕೋಸ್ಕರವಾಗಿ ಜಗನ್ನಾಥದಾಸರು ಪಂಚತನ್ಮಾತ್ರಾ ಸಂಧಿಯಲ್ಲಿ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳು ತಾಮಸಾಹಂಕಾರದಿಂದ ಹುಟ್ಟಿದ್ದಾದ್ದರಿಂದ ತಾಮಸೀ ವ್ಯಾಪಾರದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಇದರ ಉಪಟಳವಾಗದೇ ಇರಬೇಕಾದ್ರೆ ಭಗವದ್ ಅನುಗ್ರಹ ಒಂದೇ ಇದಕ್ಕೆ ಸಾಧನೆ, ಅದಲ್ಲದೆ ಮತ್ತೊಂದು ಸಾಧನೆ ಇಲ್ಲ ಅನ್ನೋದನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಪಂಚತನ್ಮಾತ್ರಾ ಸಂಧಿಯಲ್ಲಿ ಅದ್ಭುತವಾದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನ ಚತುರ ರೂಪಕನಾದ, ಚತುರಾತ್ಮಕನಾದ, ಅತುಳನಾಮಕನಾಗಿರತಕ್ಕಂತಹ ಪರಮಾತ್ಮನನ್ನು ಬ್ರಹ್ಮದೇವರಲ್ಲಿ, ವಾಯುದೇವರಲ್ಲಿ, ಸರಸ್ವತಿ ಭಾರತೀ ದೇವಿಯರಲ್ಲಿ 100 ವರ್ಷಗಳ ಪರ್ಯಂತರವಾಗಿ, ಇರುವ ಕಾಲದ ಪರ್ಯಂತರವಾಗಿ ಚಿಂತನೆ ಮಾಡು ಎಂಬುದನ್ನು ಹೇಳಿದ ದಾಸರಾಯರು ಮತ್ತು ಅದನ್ನೇ
ಅದರ ಉಪಷ್ಟಂಭಕವಾಗಿ ಅದೇ ವಿಚಾರವನ್ನು ಮತ್ತೆ ಹೇಳ್ತಾ ಇದ್ದಾರೆ 19ನೇ ಪದ್ಯದಲ್ಲಿ. 100 ವರುಷಕ್ಕೆ ದಿವಸ 36,000 ವಹವು ನಾಡಿ ಶರೀರದೊಳಗೆ ಇನಿತಿಗವು ಸ್ತ್ರೀ ಪುಂಭೇದದಲ್ಲಿ ಹರಿಯ ಈರಧಿಕ 70,000 ಮೂರುತಿಗಳ ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು. ನಿನಗೇನು ಕೆಲಸ ಇಲ್ಲಿ ಬಂದ ಮೇಲೆ? ದೇಹವನ್ನು ಕೊಟ್ಟಿದ್ದಾನೆ, ಸುಖಪಡಿಸುವ ದೇಹ. ಈ ದೇಹದಲ್ಲಿ ಬಂದಾಗ ದೇಹವನ್ನು ಕೊಟ್ಟ ಪರಮಾತ್ಮನ ಬಗ್ಗೆ ಸರ್ವತ್ರದಲ್ಲಿ ಸರ್ವಾಧಾರನಾದ ಪರಮಾತ್ಮನನ್ನ ಆರಾಧನೆ ಮಾಡುವುದೊಂದೇ ನಿನಗೆ ಕೆಲಸ. ಇದು ಬಿಟ್ಟು ಬೇರೆ ಕೆಲಸ ಇಲ್ಲ. ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ವೆಹಿಕಲ್ ಕೊಟ್ಟಿದ್ದಾರೆ, ಫೋನ್ ಕೊಟ್ಟಿದ್ದಾರೆ, ಡ್ರೆಸ್ ಕೊಟ್ಟಿದ್ದಾರೆ, ಸಂಬಳ ಕೊಡ್ತಾರೆ, ಫ್ರೀ ಮೆಸ್ ಕೊಟ್ಟಿದ್ದಾರೆ. ಅಂದಮೇಲೆ ಏನು ಮಾಡಬೇಕು ನಾವು? ಕೆಲಸ ಹರಟೆ ಹೊಡೆಯೋದಲ್ಲ, ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಗೌರ್ಮೆಂಟ್ ಜಾಬಲ್ಲಿ ನಮ್ಮ ಇಡೀ ಜೀವನವನ್ನು ಅವರಿಗೋಸ್ಕರವಾಗಿ ತೆಯ್ಯಬೇಕು. ಹಾಗೆ ಭಗವಂತ ನಮಗೆ 100 ವರ್ಷ ಕೊಟ್ಟಿದ್ದಾನೆ, ಸರ್ವಿಸ್ ಇಯರ್ಸ್, 100 ಇಯರ್ಸು. ಆ 100 ವರ್ಷಕ್ಕೆ ಸಾಕಾಗುವಷ್ಟು ಭಗವದ್ ರೂಪಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನುವುದನ್ನು ಜಗನ್ನಾಥದಾಸರು ಭೋಜನ ಸಂಧಿಯಿಂದ ಆರಂಭ ಮಾಡಿಕೊಂಡು ಹೇಳಿಕೊಂಡೇ ಬಂದಿದ್ದಾರೆ. ಈಗ ಪುನಃ ಅದನ್ನೇ 19ನೇ ಪದ್ಯದಲ್ಲಿ ಶಿಷ್ಯನ ಹೃದಯದಲ್ಲಿ ಈ ವಿಚಾರ ಸ್ಥಿರೀಕರಣವಾಗಬೇಕು ಅಂದರೆ 2-3 ಬಾರಿ ಗುರುಗಳು ಹೇಳಬೇಕು ಅಂತಿದೆ. ಅದಕ್ಕಾಗಿ ದಾಸರಾಯರು ಹೇಳ್ತಾ ಇದ್ದಾರೆ. ಪದಚ್ಛೇದ: 100 ವರುಷಕ್ಕೆ ದಿವಸ 36,000 ಅಹವು ನಾಡಿ ಶರೀರದೊಳಗೆ ಇನಿತಿಹವು ಸ್ತ್ರೀ ಪುಂಭೇದದಲ್ಲಿ ಹರಿಯ ಈರಧಿಕ 70,000 ಮೂರುತಿಗಳನ್ನು ನೆನೆದು ಸರ್ವಾಧಾರಕನ, ಅದು ಬಿಡಿಸ್ಬೋದು, ಸರ್ವ ಆಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು. 100 ವರ್ಷಗಳಿಗೆ ದಿವಸ 36,000 ಲೆಕ್ಕ ಮಾಡೋ ಶ್ರಮನೂ ನಮಗಿಲ್ಲ, ಮಾಡಿಕೊಟ್ಬಿಟ್ಟಿದ್ದಾರೆ. ಎಷ್ಟು ಕಳೆದೋಯ್ತು ನೋಡಿ, ಹೆದರ್ಕೋಬೇಕಷ್ಟೆ. ಆ ಹೆದರಿಕೆನೂ ಇಲ್ಲದೆ ಇದ್ದರೆ ಮೂರ್ಖರಾಗಿ ಬಿಡ್ತೀವಿ. ಎಷ್ಟೆಷ್ಟು ವರ್ಷ ಆಗಿದೆ, ಅಷ್ಟಷ್ಟು ದಿವಸಗಳು ಕಡಿಮೆ ಆಗಿ ಹೋಗಿದೆ ಅಂತ ಲೆಕ್ಕ ಮಾಡ್ಕೋಬೇಕು. ಇರೋದ್ರ ಬಗ್ಗೆ ಇಷ್ಟೇನಾಗಿದೆ ಅಂತ ಹೆದರ್ಕೋಬೇಕು. 100 ವರ್ಷಗಳಿಗೆ ದಿವಸ 36,000 ಆಗತ್ತೆ. ಶರೀರದೊಳಗೆ ಎಡಬಲ ಭಾಗಗಳಿಗೆ ಸ್ತ್ರೀ ಪುರುಷ ಭೇದದಿಂದ ನಾಡಿಗಳೂ ಕೂಡ ಇಡ ಪಿಂಗಳ ಮೊದಲಾದ ನಾಡಿಗಳಿರ್ತಾವೆ. ಅಲ್ಲೇ ಇರತಕ್ಕಂಥ ಪರಮಾತ್ಮ ಹರಿ 72,000 ರೂಪಗಳನ್ನು ಇರತಕ್ಕಂಥ ಸ್ವಾಮಿಯನ್ನು ನೆನೆದು, ನಿನಗೆ ಕಾಣಿಸಲ್ಲ, ಅದು ನೋಡಲಿಕ್ಕೆ ಪ್ರಯತ್ನ ಮಾಡಿದರೆ ಆಗಲ್ಲ. ಅಪರೋಕ್ಷ ಜ್ಞಾನಿಗಳಲ್ಲೂ ಯೋಗ್ಯತೆ ಇದ್ದವರಿಗೆ ಮಾತ್ರ ದೇಹಗತವಾದ ಸರ್ವಾಂತರ್ಯಾಮಿಯಾದ ಕೆಲವೊಂದು ರೂಪಗಳು ಮಾತ್ರ ಕಾಣಿಸುತ್ತೆ. ಅವನು ಸರ್ವತ್ರ ಇದ್ದಾನೆ, ಸರ್ವಾಧಾರಕನಾಗಿದ್ದಾನೆ, ಪೂರ್ಣನಾಗಿದ್ದಾನೆ ಅಂತ ತಿಳಿದು ಅವನನ್ನು ಪೂಜೆ ಮಾಡು ಎಂಬುದಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾಧಾರಕನ ಸರ್ವತ್ರ ಪೂಜಿಸು. 72,000 ಪ್ರಧಾನ ನಾಡಿಗಳಲ್ಲಿ ಬೃಹತಿ ಶಬ್ದವಾಚ್ಯನಾದ, ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ಪರಮಾತ್ಮನ 72,000 ರೂಪಗಳಿರುವುದರ ವಿವರ ಹಿಂದೆ ಅನೇಕ ಬಾರಿ ಬಂದಿದೆ. ಒಮ್ಮೆ ಸ್ಮರಣೆ ಮಾಡೋಣ. ಭೋಜನ ಸಂಧಿಯ 2ನೇ ಪದ್ಯದಲ್ಲಿ ನೀಡದಂದದಲಿಪ್ಪಲಿಂಗಕ್ಕೆ ಅಲ್ಲಿ ಒಮ್ಮೆ ಹೇಳಿದ್ದಾರೆ. ನಾಡಿಗಳ ತತ್ವಾಭಿಮಾನಿ ದೇವದೈತ್ಯರೊಳಗೆ ಪರಮಾತ್ಮ ತಾನಿದ್ದು ತನ್ನೊಡನೆ ತಾನೇ ಲೀಲೆಯಿಂದ ತಾನು ಅನೇಕ ಕೆಲಸಗಳನ್ನು ಮಾಡ್ತಾನೆ ಎಂಬತಕ್ಕಂಥ ಮಹಿಮೆಯನ್ನು ಹೇಳಿದ್ದಾರೆ. ಮತ್ತೆ ಮುಂದಿನ ಪದ್ಯದಲ್ಲಿ ವಾರಿ ವಾಚ್ಯನು ವಾರಿಯೊಳಗೆ 26,000 ಮತ್ತೆ ಅಹಸ್ಯರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮದಿಮ್ಮಂತ ಹಗಲು ರಾತ್ರಿಗಳಿಗೆ ನಿಯಾಮಕನಾದ ಸೂರ್ಯನಲ್ಲಿರುವ ಬೃಹತಿ ನಾಮಕ ಸ್ತ್ರೀ ಪುರುಷ ರೂಪಗಳಿಂದ ಸ್ವರಮಣನಾಗಿ ಪರಮಾತ್ಮ ವಿಹಾರ ಮಾಡುತ್ತಾನೆ ಎಂಬುದಾಗಿ ಮತ್ತೆ ಅಲ್ಲಿ ಪರಮಾತ್ಮನ ಮಹಿಮೆಯನ್ನು ಹೇಳಿದ್ದಾರೆ. ಮತ್ತೆ ಭೋಜನ ಸಂಧಿಯ 4ನೇ ಪದ್ಯದಲ್ಲಿ 6 ರಸ ಸತ್ವಾದಿ ಭೇದದಿ 6 ಮೂರಾಗಿಹವು ಸಾರಾಸಾರ ನೀತಾನೀತ ಖಂಡಾಖಂಡ ಚಿತ್ಪ್ರಚುರ ಈರಧಿಕ 70,000 ಮಾರಮಣನ. ಅಲ್ಲೂ ಕೂಡ ರಸನಾಮಕನಾಗಿ ಭೋಜನ ರಸಗಳಲ್ಲಿದ್ದು ನಾಡಿಗಳಲ್ಲಿ ಹರಿಯುವ ಶ್ರೀಹರಿಯ ಮಹಿಮೆಯನ್ನು ಹೇಳಿದ್ದಾರೆ. ಈಗಿನ ಪಂಚ ತನ್ಮಾತ್ರ ಸಂಧೆ 2ನೇ ಪದ್ಯದಲ್ಲಿ ಪ್ರಣವ ಪ್ರತಿಪಾದ್ಯ ತ್ರಿವೃತು ಸಪ್ತ ಹೀಗೆಲ್ಲ ಪರಮಾತ್ಮ ನಾಡಿಗಳಲ್ಲಿ ಇದ್ದು ಆಯುಷ್ಯನ ನಿಯಂತ್ರಣ ಮಾಡ್ತಾನೆ. ಸೂರ್ಯ ಕಿರಣಗಳಲ್ಲಿದ್ದು ಲೋಕಗಳನ್ನು ಬೆಳಗುತ್ತಾನೆ ಪರಮಾತ್ಮ ಎಂಬತಕ್ಕಂಥ ಅವನ ಮಹಿಮೆ ಉಕ್ತವಾಗಿದೆ. ಮತ್ತು ಇದೇ ಪಂಚತನ್ಮಾತ್ರ ಸಂಧಿಯ 6ನೇ ಪದ್ಯದಲ್ಲಿ
ಶಿರಗಳೈದೈದೆರಡು ಬಾಹುಗಳು. ಅಲ್ಲೂ ಕೂಡ ಅನ್ನಮಯಾದಿ ಭಗವಂತನ 8 ರೂಪಗಳಲ್ಲಿ ನಾಡಿಗಳಲ್ಲಿ ಸಂಚರಿಸಿ ಪೃಥಿವ್ಯಾದಿ ಪಂಚಭೂತಗಳ ಅಹಂಕಾರ ಮಹದವ್ಯಕ್ತಗಳೆಂಬತಕ್ಕಂಥ ತತ್ವಗಳಲ್ಲಿ 8 ತತ್ವಗಳನ್ನು ಶರೀರಗಳಲ್ಲಿ ಸೇರಿಸುತ್ತಾ ಧಾತು ಕರಣಗಳನ್ನು ಕಾಪಾಡುವ ಮಹಿಮೆ ಪರಮಾತ್ಮನದು. ಹೀಗೆ ಆಗಿರುವ ಸಂಧಿಗಳ ಒಳಗಿಷ್ಟಿದೆ. ಮುಂದೆ ಹೇಳ್ತಾರೆ, ಮತ್ತೆ ಕೂಡ ಇದೆ 100 ವರ್ಷಕ್ಕೆ ಎಂಬತಕ್ಕಂಥ ಮೇಲಿನ ಈ ಪದ್ಯದಲ್ಲೂ ಕೂಡ ನಾಡಿಗಳಲ್ಲಿ ಪರಮಾತ್ಮನ ಹರಿರೂಪಗಳು 72,000 ಇದ್ದು ಶರೀರಕ್ಕೆ ಆಧಾರವಾಗಿದೆ. ಆ ಪರಮಾತ್ಮನ ರೂಪಗಳು ಪೂರ್ಣವೂ ಆಗಿದೆ ಎನ್ನುತ್ತಿದ್ದಾರೆ. ಪರಮಾತ್ಮ ನಾಡಿಗಳಲ್ಲಿ ತಾನಿಲ್ಲದೆ ಹೋಗಿದ್ದರೆ ಆಧಾರವಿಲ್ಲದಂತಾಗಿ ನಾಡಿಗಳೆಲ್ಲ ಕೆಳಗೆ ಬಿದ್ದು ಹೋಗ್ತಾ ಇತ್ತು. ಆದ್ದರಿಂದ ಪರಮಾತ್ಮ ಅಪಾರವಾದ ಕರುಣೆಯನ್ನು ಮಾಡಿ ನಮ್ಮ ನಾಡಿಗಳ ಒಳಗಿದ್ದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆ ದೇವರನ್ನು ಪೂಜೆ ಮಾಡುವಾಗ ಹೀಗೆ ಮಾಡಪ್ಪ ಅಂತಾರೆ. ಸರ್ವತ್ರ ಪೂಜಿಸು ಪೂರ್ಣನೆಂದರಿದು. ದೇವರು ಎಲ್ಲೋ ಒಂದು ಅಂಗಡಿಯಲ್ಲೋ, ಒಂದು ಗುಡಿಯಲ್ಲೋ, ಒಂದು ದೇವರ ಮನೆಯಲ್ಲೋ, ಒಂದು ದೇವಸ್ಥಾನದಲ್ಲೋ, ಒಂದು ಕ್ಷೇತ್ರದಲ್ಲೋ ಇಲ್ಲ. ಸರ್ವತ್ರ ಪೂಜಿಸು, ಎಲ್ಲ ಕಡೆಯಲ್ಲಿದ್ದಾನೆ ಅಂತ ತಿಳ್ಕೊ. ಅದರ ಜೊತೆಗೆ ಇನ್ನೊಂದು ತಿಳ್ಕೊ, ದೇವರು ಪರಮಾತ್ಮ ಪೂರ್ಣನಾಗಿದ್ದಾನೆ ಅಂತ ತಿಳ್ಕೊ. ಅವನ ಅಪೂರ್ಣನಲ್ಲ. ನಾವು ಆಸ್ಪತ್ರೆಯಲ್ಲಿ ಇದ್ದೀವಿ ಅಂದರೆ ರೋಗಿಗಳಾಗಿದ್ದೀವಿ ಅಂತ ಅರ್ಥ. ಮನೆಯಲ್ಲಿದ್ದೀವಿ ಅಂದರೆ ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಮನೆಯಲ್ಲೂ ಹಾಸಿಗೆಯಲ್ಲಿ ಮಲಗಿದ್ದೀವಿ ಅಂದರೆ ರೋಗಿಗಳಾಗಿದ್ದೀವಿ ಅಂತ ಅರ್ಥ. ನಮ್ಮದೆಲ್ಲ ಹೀಗೆ. ಆದರೆ ಪರಮಾತ್ಮ ಎಲ್ಲಿದ್ದರೂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಎಲ್ಲಿದ್ದರೂ ಪರಮಾತ್ಮ ಪೂರ್ಣ ಅನಂತ ಅಪರಿಮಿತನಾಗಿದ್ದಾನೆ. ಪರಮಾತ್ಮ ಅವನ ರೂಪಗಳು ಎಷ್ಟೇ ಅವನ ಮೂಲ ರೂಪದಿಂದ ಹೊರಗೆ ಬಂದರೂ ಪೂರ್ಣವೇ. ಅನಂತ ಪ್ಲಸ್ ಈಸ್ ಈಕ್ವಲ್ ಟು ಅನಂತ, ಅನಂತ ಮೈನಸ್ ಈಸ್ ಈಕ್ವಲ್ ಟು ಅನಂತ, ಅನಂತವೇ, ಇನ್ಫಿನಿಟಿಯೇ. ಅದರಲ್ಲಿ ಕಡಿಮೆ ಆಗೋದಿಲ್ಲ, ಎಲ್ಲವೂ ಪರಿಪೂರ್ಣವಾಗಿದೆ. ಹೀಗೆ ಪರಮಾತ್ಮ ಪೂರ್ಣ ಅಂದರೆ ಅನಂತ, ಅಪರಿಮಿತ ಅಂತ. ಪರಿಮಿತವಾದ ರೂಪ ಅಲ್ಲ, ಅಪರಿಮಿತವಾದ ರೂಪವುಳ್ಳವನು. 72 ಸಹಸ್ರ ನಾಡಿಗಳಲ್ಲಿ 72,000 ರೂಪಗಳಿದೆ ಅಂತಲ್ಲ, ಅದಕ್ಕಿಂತ ಹೆಚ್ಚಿದೆ. ಶರೀರದಲ್ಲಿ ಪ್ರಧಾನ ನಾಡಿಗಳು 72,000. ಅದು 72,000 ಪ್ರಧಾನ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಹೀಗಾಗಿ ಅದು ಪರಿಮಿತ. ಆದರೆ ಅವುಗಳಲ್ಲಿರ್ತಕ್ಕಂಥ ಪರಮಾತ್ಮನ ರೂಪಗಳು 72,000 ಇದ್ದರೂ ಅವಷ್ಟೇ ಅಲ್ಲ, ಇನ್ನೂ ಇದೆ. ಒಬ್ಬೊಬ್ಬರಲ್ಲಿ 72,000 ಆದರೆ ಎಷ್ಟಾಯ್ತು ಲೆಕ್ಕ ಹಾಕ್ಕೊಳ್ರಿ. ಅಂಥ ಪರಮಾತ್ಮ ಅಪರಿಮಿತ. ಅದನ್ನು ಪರಿಮಿತ ಪರಮಾತ್ಮ 72,000 ರೂಪಗಳಿಂದಿದ್ದಾನೆ ಅಂತ ತಿಳಿದ್ರೆ ಅದು ಅವನಿಗೆ ಪೂಜೆ ಅಲ್ಲ, ಉಪಚಾರ ಅಲ್ಲ, ಅದು ದೇವರಿಗೆ ಮಾಡುವ ಅಪಚಾರ ಆಗಿಬಿಡುತ್ತೆ. ಆದ್ದರಿಂದ ಭೋಜನ ರಸಿಯ ಸಂಧಿಯ 3ನೇ 4ನೇ ಪದ್ಯಗಳಲ್ಲಿ 6 ರಸರೂಪನು ಅವನೇ, ಈರಧಿಕ 76,000 ರೂಪನೂ ಅವನೇ ಅಂತ 6 ಅನ್ನೋ ಸಂಖ್ಯೆ ಮಾತ್ರ ಅಲ್ಲಿ ಹೇಳಿದ್ದಾರೆ ಹೊರತು ಪರಮಾತ್ಮ ಅಪಾರವಾದ ರೂಪಗಳಿಂದ ಅಲ್ಲಿದ್ದಾನೆ ಅಂತ ಅರ್ಥ. ಪರಮಾಣುಗಳಲ್ಲಿ ಅನಂತ ರೂಪದಿಂದ ಇರ್ತಾನೆ, ಅಣುರೇಣು ತೃಣಗಾಷ್ಟ ಪರಿಪೂರ್ಣನಾಗಿದ್ದಾನೆ. ಹಾಗೆ ಪರಮಾತ್ಮ ಅಪರಿಮಿತ, ಪರಿಪೂರ್ಣ, ಆಕಾಶ, ಅನಂತವಾದ ಆಕಾಶ. ನವಪ್ಪತಂತ್ಯಾತ್ಮ ಸಮಂಪತತ್ರಿಣಃ. ಆಕಾಶ ಅಪಾರ, ಹಾರುವ ಹಕ್ಕಿಯ ಶಕ್ತಿ ಪರಿಮಿತ. ನಮಗೆ ಅಲ್ಪ ಅದು ದೇವರನ್ನು ನೋಡಲಿಕ್ಕೆ. ಆದ್ದರಿಂದ ಅವನನ್ನು ಎಷ್ಟು ರೂಪ ಸಾಧ್ಯ ಆಗುತ್ತೋ ಅಷ್ಟು ಉಪಾಸನೆ ಮಾಡಿದರೆ ಪರಮಾತ್ಮನ ನಾವು ಉಪಾಸನೆ ಮಾಡಿದವರಾಗ್ತೀವಿ. ಕೆಲವೇ ರೂಪಗಳನ್ನು ಉಪಾಸನೆ ಮಾಡಿದರೂ ಅನಂತ ರೂಪಗಳಿಂದ ಅದು ಬೇರೆ ಅಲ್ಲ ಅಂತ ತಿಳ್ಕೊಂಡು ಅನಂತವೇ ಆಗಿದೆ ಅಂತ ತಿಳ್ಕೊಂಡ್ರೆ ಮುಂದೆ ದಾಸರೇ ಹೇಳ್ತಾರೆ, ಮುಂದಿನ ಪದ್ಯಗಳಲ್ಲಿ ಅವರೇ ಹೇಳ್ತಾರೆ, ಒಂದು ರೂಪದೊಳಗೆ ಒಂದು ಗುಣದೊಳಗೆ ಅಂತ ಅವರೇ ಹೇಳ್ತಾರೆ. ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಕೂಡ ಇದನ್ನೇ ಹೇಳ್ತಾರೆ. ಓಂ ಭೂಮ್ನಃ ಕ್ರತುವಜ್ಜಾಯಸ್ತ್ವಂ ತಥಾಚ ದರ್ಶಯತಿ ಓಂ ಎಂಬತಕ್ಕಂಥ ಸೂತ್ರದಲ್ಲೂ ಕೂಡ ಅದನ್ನು ಹೇಳಿದ್ದಾರೆ. ವಿಶ್ವಸಹಸ್ರನಾಮದಲ್ಲೂ ಕೂಡ ದೇವರನ್ನು ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿರನಾಮಯ. ವಿಶ್ವಸಹಸ್ರನಾಮದಲ್ಲೂ ಕೂಡ ಹರಿಯನ್ನು ಪೂರ್ಣ ಅಂತ ಉಪಾಸನೆ ಮಾಡಿದ್ದಾರೆ. ಪರಮಾತ್ಮನನ್ನು ಪೂರ್ಣ ಅಂತಲೇ ಉಪಾಸನೆ ಮಾಡಿಕೊಂಡು ನಾವು ನಮ್ಮ ಮನೋರಥಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು ಎಂಬುದನ್ನು ಜಗನ್ನಾಥದಾಸರು ಈ ಒಂದು ಪದ್ಯದಲ್ಲಿ 100 ವರುಷಕ್ಕೆ ದಿವಸ 36,000 ವಗವು ನಾಡಿ ಶರೀರದೊಳಗಿನಿತಿಗವು ಸ್ತ್ರೀ ಪುಂಭೇದದಲ್ಲಿ ಹರಿಯ ಈರಧಿಕ 70,000 ಮೂರುತಿಗಳನೆ ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು. ಎಲ್ಲ ಕಡೆಗಳಲ್ಲಿ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳಲ್ಲಿ ಹೇಳಿದ್ದಾರೆ ಹಿಂದಕ್ಕೆ. ಮಕ್ಕಳ ಆಡಿಸುವಾಗ ಬಿಟ್ಟಿಗಳ ನೆವದಿಂದ ಯಾವುದೇ ಒಂದು ನೆಪದಿಂದಲಾದರೂ ಪರಮಾತ್ಮನನ್ನು ಸರ್ವತ್ರದಲ್ಲೂ ಚಿಂತನೆ ಮಾಡಲಿಕ್ಕಾಗದೇ ಇದ್ದರೂ ಸರ್ವತ್ರ ಇದ್ದಾನೆ ಅಂತ ತಿಳ್ಕೊಂಡೋಗಿ.
ಎಲ್ಲ ಕಡೆಯಲ್ಲಿದ್ದಾನೆ ದೇವರನ್ನು ತಿಳ್ಕೊಳ್ಳೋದು ಕೂಡ ಒಂದು ದೇವರ ಪೂಜೆಯೇ. ಆದ್ದರಿಂದ ಅದನ್ನು ಹೇಳ್ತಾ, ಈಗ ಈ ಪರಮಾತ್ಮ ನಮ್ಮ ದೇಹದ ಒಳಗಡೆ 72,000 ನಾಡಿಗಳಲ್ಲಿ ಇದ್ದು 72,000ವಾದ ಅಪರಿಮಿತವಾದ ರೂಪಗಳಿಂದ ಇದ್ದ ಪರಮಾತ್ಮ ನಮ್ಮ ದೇಹದಲ್ಲಿ ಏನೇನು ಮಾಡ್ತಾನೆ ಅನ್ನುವುದನ್ನು ಜಗನ್ನಾಥದಾಸರು 20ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕಾಲಕರ್ಮ ಗುಣ ಸ್ವಭಾವಗಳ ಆಲಯನು ತಾನಾಗಿ ಲಕುಮೀಲೋಲ ತತ್ತದ್ರೂಪನಾಮದಿ ಕರೆಸುತ ಒಳಗಿದ್ದು ಲೀಲೆಯುದಲಿ ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಪದಚ್ಛೇದ. ಕಾಲ, ಕರ್ಮ, ಗುಣ, ಸ್ವಭಾವಗಳ ಆಲಯನು ತಾನಾಗಿ ಲಕುಮೀಲೋಲ ತತ್ತದ್ರೂಪ ನಾಮದಿ ಕರಸುತ ಒಳಗಿದ್ದು ಲೀಲೆಯಿಂದಲಿ ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಲಕ್ಷ್ಮೀಲೋಲನಾದ ಪರಮಾತ್ಮ ಲಕುಮೀಲೋಲ ಅಂತ ಹೇಳಿದ್ದಾರೆ. ಲೋಲ ಅಂದರೆ ಆಸಕ್ತ ಅಂತ ಅರ್ಥ. ಲಕ್ಷ್ಮೀದೇವಿಯಲ್ಲಿ ಆಸಕ್ತ, ಸುಖಕ್ಕಾಗಿ ಅಲ್ಲ, ಅವಳ ಆನಂದಕ್ಕೋಸ್ಕರವಾಗಿ. ನಾವು ಹಾಗಲ್ಲ, ನಮ್ಮ ಸುಖಕ್ಕೋಸ್ಕರವಾಗಿ ನಮ್ಮ ಕೈಲಿ ಕೆಲಸ ಮಾಡಿಕೊಳ್ಳಿಕ್ಕಾಗಲ್ಲ. ಆದ್ದರಿಂದಲೇ ಮದುವೆ ಮಾಡಿಕೊಳ್ಳುವಾಗ ಮಮ ಜೀವನ ಹೇತುನ ಅಂತ, ನನ್ನ ಜೀವನಕ್ಕಾಗಿ ನೀ ಬೇಕು ಮಹಾತಾಯಿ ಬಾ ಅಂತ ಕರ್ಕೊಂಡ್ಬರ್ತೀವಿ ಅವಳನ್ನ. ಆದರೆ ಪರಮಾತ್ಮ ತಾನು ಮದುವೆ ಮಾಡಿಕೊಳ್ಳುವಾಗ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ತ್ವಂಜೀವ ಶರದಶ್ಯತಂ ಮಾಂಗಲ್ಯ ತಂತುನ ನೇನ ಜಗಜ್ಜೀವನ ಹೇತುನ. ಪರಮಾತ್ಮ ಏನಂತಾನೆ? ಜಗಜ್ಜೀವನ ಹೇತುನ ಮಾಂಗಲ್ಯಂ ತವ ಕಂಠೆ ಬದ್ನಾಮಿ ಅಂತ. ಹಾಗಾಗಿ ಲಕುಮೀಲೋಲ ಅಂದರೆ ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡಲಿಕ್ಕೆ ಅವಳಲ್ಲಿ ಆಸಕ್ತನಾಗಿದ್ದಾನೆ. ಅವಳಲ್ಲೇ ತನ್ನ ಒಂದು ರೂಪವನ್ನು ಇಟ್ಟಿದ್ದಾನೆ. ತನ್ನ ರೂಪವನ್ನು ಅವಳಲ್ಲಿಟ್ಟು ಅವಳಿಗೆ ಆನಂದವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ತಾನೇ ಅವಳಿಗೆ ಬಿಂಬನಾಗಿದ್ದು ಪ್ರತಿಬಿಂಬಳಾದ ಲಕ್ಷ್ಮೀದೇವಿಗೆ ಎಲ್ಲ ಜೀವರಂತೆ ಅವಳಿಗೂ ಕೂಡ ತಾನೇ ಆನಂದವನ್ನು ಕೊಡಬೇಕು. ಸ್ವತಂತ್ರವಾಗಿ ಲಕ್ಷ್ಮೀದೇವಿ ಕೂಡ ತಾನು ಆನಂದವನ್ನು ಪಡುವ ಯೋಗ್ಯತೆ ಇಲ್ಲ. ಆದ್ದರಿಂದ ಲಕುಮೀಲೋಲ ಪರಮಾತ್ಮ ಅವನೇ ಶ್ರೀಹರಿ. ತಾನೇ ಕಾಲ, ಕರ್ಮ, ಗುಣ, ಸ್ವಭಾವಗಳಿಗೆ ಆಧಾರನಾಗಿರ್ತಾನೆ. ಕಾಲಕ್ಕಾಧಾರ, ಕರ್ಮಗಳಿಗೆ ಆಧಾರ, ಗುಣಗಳಿಗೆ ಆಧಾರ, ಜೀವರ ಸ್ವಭಾವ ಪದಾರ್ಥಗಳ ಸ್ವಭಾವಗಳಿಗೆ ಆಧಾರನಾಗಿದ್ದು ಆಯಾ ವಸ್ತುಗಳು ಯಾವ ಆಕಾರದಲ್ಲಿದೆ ಅದೇ ಆಕಾರದಲ್ಲಿ ಪರಮಾತ್ಮ ಪೂರ್ವದಲ್ಲೇ ಇರ್ತಾನೆ. ತಿಳ್ಕೊಂಬಿಡ್ರಿ. ಮತ್ತೆ ನಾ ಮರೆತು ಬಿಟ್ರೆ ಕಷ್ಟ ಹೇಳೋದು. ಒಂದು ಮನೆ ಇದೆ ಅಂದರೆ ಮನೆ ಆದ ಮೇಲೆ ಮನೆಯ ಆಕಾರಕ್ಕೆ ದೇವರು ಬರಲ್ಲ. ದೇವರು ಆ ಮನೆಯ ಆಕಾರದಲ್ಲಿ ಇದ್ದದ್ದರಿಂದ ಮನೆ ಆ ಆಕಾರ ಆಯಿತು ಅಂತ ತಿಳ್ಕೊಳ್ರಿ. ಒಂದು ಪಾತ್ರೆ ಮಾಡಿದ ಮೇಲೆ ದೇವರ ಆ ಪಾತ್ರೆ ಆಕಾರದಲ್ಲಿ ಬಂದ ಅಂತಲ್ಲ, ದೇವರು ಆ ಪಾತ್ರೆ ಆಕಾರದಲ್ಲಿ ಇದ್ದದ್ರಿಂದ ಅದು ಪಾತ್ರೆ ಆಯಿತು. ಏವಂಚ ಏನು ತಿಳಿಬೇಕಿದ್ರಿಂದ ಅಂದರೆ ಎಲ್ಲವೂ ಮೊದಲೇ ಸಿದ್ಧವಾಗಿರುತ್ತೆ, ಯಾವುದೂ ರೆಡಿಯಾದ ಮೇಲೆ ದೇವರು ಬಂದದ್ದಲ್ಲ. ಆದ್ದರಿಂದ ಕರ್ಮದಲ್ಲೂ ಹಾಗೆ, ಗುಣದಲ್ಲೂ ಹಾಗೆ, ಸ್ವಭಾವ ಎಲ್ಲ ಹೆಸರು ಪರಮಾತ್ಮನದೇ ಹೆಸರು. ಕಾಲ ಅಂತವನದೇ ಹೆಸರು, ಕರ್ಮ ಅಂತವನಿಗೆ ಹೆಸರು, ಗುಣ ಅಂತವನಿಗೆ ಹೆಸರು, ಸ್ವಭಾವ ಅಂತವನಿಗೆ ಹೆಸರು. ಅದರೊಳಗೆ ಆಧಾರನಾಗಿದ್ದು ತದ್ದಾಕಾರ ತದ್ವಾಚ್ಯ ತಚ್ಛಬ್ದವಾಚ್ಯನಾಗಿ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಮಾಡ್ತಾ ಅದರ ಹೆಸರಿನಿಂದಲೇ ಕರೆಸಿಕೊಳ್ತಾನೆ ಪರಮಾತ್ಮ. ಯಾವ್ಯಾವ ಪದಾರ್ಥ ಇವತ್ತು ಹೊಸದಾಗಿ 1008 ಬರುತ್ತಪ್ಪ, ಏನು ಹೇಳೋಣ ಅದರ ಬಗ್ಗೆ? ಹೂವಿನ ಆಕಾರದಲ್ಲೇ ಇರ್ತಾನೆ, ಬೀಜದ ಆಕಾರದಲ್ಲಿ ಬೀಜ ಅಂತಲೇ ಕರೆಸಿಕೊಳ್ಳುತ್ತಾನೆ. ಹಾಗೆ ಒಳಗಿರ್ತಾನೆ. ಲೀಲೆಯಿಂದ ಎಲ್ಲ ಜೀವರನ್ನು ಪಾಲಿಸ್ತಾನೆ, ಸಂಹಾರ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಜಗನ್ನಾಥದಾಸರು ಸೃಷ್ಟಿ ಮಾಡಿ ಪಾಲಿಸಿ ಸಂಹಾರ ಮಾಡ್ತಾನೆ ಅಂತ ಹೇಳಬೇಕಾಗಿತ್ತಲ್ವ. ಮೊದಲು ಸೃಷ್ಟಿ, ಆಮೇಲೆ ಪರಿಪಾಲನೆ, ಆಮೇಲೆ ಲಯ. ಮತ್ತು ಜಗನ್ನಾಥದಾಸರು ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಅಂತ ಯಾಕೆ ಹೇಳಿದರು? ಈಗ ಜಗನ್ನಾಥದಾಸರ ಕೆಲಸ ಏನು? ದೇವರು ಏನು ಮಾಡ್ತಾ ಇದ್ದಾನೆ ಅಂತ ನೋಡಿದ್ರು. ಈಗ ಸಂಹಾರದ ಕಾಲ ಅಲ್ಲ, ಪಾಲನೆಯ ಕಾಲ. ಜೀವರನ್ನು ಪಾಲನೆ ಮಾಡೋ ಕಾಲ. ಪಾಲನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಸತ್ವದಿಂದ ಪಾಲನೆ ಮಾಡ್ತಾ ಇದ್ದಾನೆ. ಸತ್ವದಿಂದ ಪಾಲನೆ ಮಾಡುವ ಭಗವಂತ ಈಗ ಪಾಲನೆ ಮಾಡ್ತಾ ಇದ್ದಾನೆ. ಅದಕ್ಕೆ ದಾಸರೇನು ಮಾಡ್ತಾ ಇದ್ದಾರೆ? ಪಾಲಿಪ. ಇದಾದ್ಮೇಲೆ ಪಾಲನೆ ಆದಮೇಲೆ ಯಾವುದು? ಸಂಹರಿಪ, ಆಮೇಲೆ ಸೃಷ್ಟಿಪ. ಅದಕ್ಕೆ ದಾಸರಾಯರು ಹಾಗಿಟ್ಟುಕೊಂಡೇ
ಆ ಮಾತನ್ನು ತಾವಾಡಿದ್ದಾರೆ. ಆದ್ದರಿಂದ ಅವನೇ ಪರಮಾತ್ಮನೇ ಪ್ರಕೃತಿ ಗುಣಗಳ ಒಳಗೆ ತಾನೇ ಸೇರಿ ಭಾಗವತದ 7ನೇ ಸ್ಕಂದದಲ್ಲಿ ಅದನ್ನೇ ಹೇಳ್ತಾರೆ. ಪರಮಾತ್ಮನೇ ಪ್ರಕೃತಿಯ ಗುಣದ ಒಳಗೆ ತಾನು ಪ್ರವೇಶ ಮಾಡ್ತಾನೆ. ಯಾಕೆಂದರೆ ಪ್ರಕೃತಿಯ ಗುಣಗಳಿಗೆ ತಾನೇ ಕೆಲಸ ಮಾಡುವ ಸಾಮರ್ಥ್ಯ ಇಲ್ಲ. ಅದರೊಳಗೂ ತಾನೇ ಇದ್ದು ಅದರ ಕೆಲಸವನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಮುಂದೆ ಹೇಳ್ತೀವಿ ಕೇಳ್ರಿ. ಯಾಕೆ ಮಾಡಬೇಕು ಪರಮಾತ್ಮ? ಅದಿಲ್ಲದೆ ಮಾಡಲಾರನ ಮಾಡಬಲ್ಲ. ಆದ್ದರಿಂದ ದೇವರಿಗೆ ಆ ಹೆಸರನ್ನೇ ಹೇಳ್ತಾ ಇದ್ದಾರೆ. ಕಾಲ, ಇದು ವಿಶ್ವಾಸನಾಮದಲ್ಲಿ ದೇವರ ಹೆಸರೇನಲಿಕ್ಕೆ ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಅಂತ ದೇವರಿಗೆ ಕಾಲ ಅಂತ ಹೆಸರಿದ್ದಾರೆ. ಕಲ ಸಂಖ್ಯಾನೆ ಅಂತ ಧಾತು. ಎಲ್ಲರನ್ನ ಸೇರಿಸುತ್ತಾನೆ, ಎಲ್ಲರನ್ನ ಬಿಡಿಸಿಬಿಡ್ತಾನೆ. ಅದಕ್ಕೆ ಅನಾಧಿ ನಿಧನೋ ಕಾಲೋ ರುದ್ರ ಸಂಕರ್ಷಣ ಸ್ಮೃತ. ಅನಾದಿ ನಿಧನನಾಗಿರ್ತಕ್ಕಂಥವನು. ಪ್ರಾರಂಭ ಯಾವತ್ತೂ ಅಂತ ಗೊತ್ತಿಲ್ಲ, ಎಲ್ಲರಿಗೂ ಮರಣವನ್ನು ತಂದು ಕೊಡ್ತಕ್ಕಂಥ ಸಂಕರ್ಷಣ. ಕಲನಾತ್ ಸರ್ವಭೂತಾನಾಂ ಸಕಾಲ ಸಹ ರುದ್ರ ಸಂಕರ್ಷಣ ಸ್ಮೃತಃ. ಎಲ್ಲ ಜೀವರನ್ನ ಕಲಕಾಮಧೇನು ಕಲಸಂಖ್ಯಾನೆ ಕಾಲಯತಿ ಸರ್ವಾಣಿ ಭೂತಾನಿ ಕಲಪ್ರೇರಣೆ. ಎಲ್ಲರ ಒಳಗಿದ್ದು ಪ್ರೇರಣೆ ಮಾಡ್ತಾನೆ, ಎಲ್ಲರನ್ನ ಸೇರಿಸ್ತಾನೆ, ಎಲ್ಲರ ಆಯುಷ್ಯವನ್ನು ಹರಣ ಮಾಡ್ತಾನೆ, ಎಲ್ಲರಿಗೆ ಬೇಕಾದ್ದನ್ನು ಕೊಡ್ತಾನೆ. ಇಷ್ಟರ್ಥಗಳು ಕಾಲ ಅನ್ನುವ ಶಬ್ದಕ್ಕೆ ಕಲಕಾಮಧೇನು ಅನ್ನೋದರಲ್ಲಿ ಬರುತ್ತೆ. ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕಾರ್ಯ ಅನಾದಿ ಕಾಲ ಪ್ರವಾಹದ ಅಧೀನ. ಅನಾದಿ ಕಾಲ ಪ್ರವಾಹದ ಅಧೀನ ಅಂದರೆ ಪರಮಾತ್ಮನ ಅಧೀನ ಅಂತ ಅರ್ಥ. ಅದಕ್ಕೆ ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ ಅಂತ ಜಗನ್ನಾಥದಾಸರೇ ಅಂತಾರೆ. ಯಾವುದೇ ಕಾಲ ಬರದೆ ಪ್ರಪಂಚದಲ್ಲಿ ಯಾವ ಘಟನೆಯೂ ಆಗೋದಿಲ್ಲ. ಅದು ಕಾಲ ಅಂದು ದೇವರು ಅಂತ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ನಾವು. ಕಾಲ ಬರಬೇಕ್ರಿ, ಕಾಲ ಬರಬೇಕು ಅಂತ ಅಂದ್ಬಿಡ್ತೀವಿ ಎಲ್ಲದಕ್ಕೂ. ಕಾಲ ಬರಬೇಕು ಅಂದರೆ ಏನರ್ಥ? 3 ಗಂಟೆ ಆಗಬೇಕು, 4 ಗಂಟೆ ಆಗಬೇಕು ಅಂತಲ್ಲ, ಭಗವಂತನ ಇಚ್ಛೆಗೆ ಬರಬೇಕು ಅಂತ ಅರ್ಥ. ಕಾಲ ಬರಬೇಕು ಅಂದರೆ ಭಗವದಿಚ್ಛೆಗೆ ಬಂದರೆ ಆಗೇನಾಗತ್ತೆ? ಕೆಲಸ ಆಗತ್ತೆ ಅಂತ ಅರ್ಥ. ಆದ್ದರಿಂದ ಕೋಗಿಲೆ ವಸಂತ ಕಾಲದಲ್ಲಿ ಕೂಗತ್ತೆ, ಕಮಲ ಸೂರ್ಯೋದಯ ಕಾಲ ಆದರೆ ಅರಳತ್ತೆ, ಗೂಬೆ ರಾತ್ರಿಯಲ್ಲಿ ಸಂಚಾರ ಮಾಡುತ್ತೆ. ಎಲ್ಲದಕ್ಕೂ ಒಂದೊಂದು ಯೋಗ್ಯ ಕಾಲ ಬರಲೇಬೇಕು. ದಶಮಿ ಬಂತು ಅಂದರೆ ಉಪವಾಸ ಮಾಡಬಾರ್ದು, ಏಕಾದಶಿ ಊಟ ಮಾಡಬಾರ್ದು. ಒಳ್ಳೆಯ ದಿನವನ್ನು ತಿಳಿದು ರಾಹುಕಾಲ ಎಷ್ಟು ದಿವಸದಿಂದ ಎಷ್ಟು ಗಂಟೆ ತನಕ ಇದೆ ಅಂತ ತಿಳಿಬೇಕು. ಪರಮಾತ್ಮ ಸೃಷ್ಟಿಕಾಲದಲ್ಲಿ ಬ್ರಹ್ಮಾಂಡವನ್ನು ಲಯ ಮಾಡೋದಿಲ್ಲ, ಲಯ ಕಾಲದಲ್ಲಿ ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಡೋದಿಲ್ಲ. ಅವನಿಚ್ಛೆ ಅದು. ಸೃಷ್ಟಿಕಾಲದಲ್ಲಿ ಲಯ ಮಾಡಲ್ಲ, ಪಾಲನಾ ಕಾಲದಲ್ಲಿ ತಾನು ಸೃಷ್ಟಿ ಮಾಡಲ್ಲ. ಇದು ಪರಮಾತ್ಮ ಹೀಗೆ ಮಾಡ್ತಾನೆ. ಯದಾ ಹಿ ಧರ್ಮಸ್ಯ ಅಂತ ಅವನೇ ಆ ಕಾಲದಲ್ಲಿ ಬರ್ತಾನೆ, ಆ ಕೆಲಸಗಳನ್ನು ಮಾಡ್ತಾನೆ. ಕಲಿಕಾಲದಲ್ಲಂತೂ ಪರಮಾತ್ಮ ಅವತಾರವನ್ನೇ ತಾನು ಮಾಡೋದಿಲ್ಲ. ಹೀಗೆ ಎಲ್ಲ ಕಾಲಕ್ಕೂ ಪರಮಾತ್ಮನೇ ಕಾರಣನಾಗಿದ್ದಾನೆ. ಕಾಲ ಆಯಿತು, ಕಾಲದ ಬಗ್ಗೆ ತಿಳ್ಕೊಂಡ್ವಿ. ಇನ್ನೆರಡನೇದ್ದು ಕರ್ಮ. ನಮಗೂ ಕಾಲ 100 ವರ್ಷ ಕಾಲ, ಈ ಕಾಲದಲ್ಲಿ ಈ ಊರಲ್ಲಿ ಹೀಗೆ ಹುಟ್ಟಬೇಕು ಅಂತಿರುತ್ತೆ, ಅಲ್ಲಿ ಬಂದಿರ್ತೀವಿ. ಇನ್ನು ಕರ್ಮ, ಯತ್ ಕ್ರಿಯತೆ ತತ್ಕರ್ಮ, ಯಾವುದನ್ನು ಮಾಡ್ತೀವಿ ಅದಕ್ಕೆ ಕರ್ಮ ಅಂತ ಕರೀತಾರೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಏನು ಮಾಡ್ತಾರೆ? ಮಾರಿದ್ದುಣ್ಣೋ ಮಹಾರಾಯ ಅಂತ. ನಾವೇನು ಮಾಡ್ತೇವೆ ಅದನ್ನೇ ಊಟ ಮಾಡ್ತೀವಿ. ಅವರವರ ಕರ್ಮದಿಂದ ಅವರವರು ಆ ಕೆಲಸಗಳನ್ನು, ಸುಖ ದುಃಖಗಳನ್ನು ಊಟ ಮಾಡ್ತೀವಿ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿವಿಃ. ದುಷ್ಕರ್ಮದಿಂದ ಸುಖ ಇಲ್ಲ, ಸತ್ಕರ್ಮದಿಂದ ದುಃಖ ಇಲ್ಲ. ಸತ್ಕರ್ಮ ಮಾಡಿದರೆ ದುಃಖ ಇಲ್ಲ, ದುಷ್ಕರ್ಮ ಮಾಡಿದರೆ ಸುಖ ಇಲ್ಲ. ಆದ್ದರಿಂದ ಸತ್ಕರ್ಮ ಮಾಡಿಯೂ ದುಃಖ ಉಣ್ಣುವಂತಾದರೆ ಸತ್ಕರ್ಮ ಮಾಡ್ತಾ ಇರ್ತೀವಿ. ಈಗೇನು ಸತ್ಕರ್ಮ ಮಾಡ್ತಾ ಇರ್ತೀವಿ ಅದು ಆ ಕರ್ಮದಿಂದ ಆದದ್ದಲ್ಲ, ಅದು ಹಿಂದಿನ ಬೇರೆ ದುಷ್ಕರ್ಮದ ಪ್ರಭಾವ ಅಂತನಬೇಕು. ಆದ್ದರಿಂದ ಆ ಕರ್ಮಗಳನ್ನು ನೋಡಿ ಕಾಲಕರ್ಮ ಗುಣ ಸ್ವಭಾವಗಳನುಸರಿಸಿ ಆಲಯನು ತಾನಾಗಿ ಪರಮಾತ್ಮ ಫಲವನ್ನು ನೀಡ್ತಾನೆ. ದೇವರಿಗೆ ಶಕ್ತಿ ಇದೆ, ಹೇಗೆ ಬೇಕಾದ್ರೆ ಮಾಡ್ತೀನಿ ಅಂತ ಮಾಡಿಬಿಟ್ಟ ಅಂದರೆ ಹುಚ್ಚ ಅಂತಾರೆ ದೇವರನ್ನು. ಹಾಗೆ ಮಾಡಲ್ಲ. ಆದ್ದರಿಂದ ಕರ್ಮವೇ ಮೂಲ ಕಾರಣ. ಅದನ್ನು ನೋಡಿಕೊಂಡು ಕರ್ಮ ಅಂತಲೂ ದೇವರಿಗೆ ಹೆಸರು, ಕಾಲ ಅಂತಲೂ ದೇವರಿಗೆ ಹೆಸರು, ಕರ್ಮ ಅಂತಲೂ ದೇವರಿಗೆ ಹೆಸರು. ಎಲ್ಲದಕ್ಕೂ ಮೂಲ ಕಾರಣನಾಗಿ ಪರಮಾತ್ಮ ಕರ್ಮದಲ್ಲಿ ಇದ್ದು ಕರ್ಮವನ್ನು ಮಾಡಿಸಿದ ಪರಮಾತ್ಮ ಕರ್ಮದ ಮೂಲಕವಾಗಿ ನಮ್ಮ ಕರ್ಮಾನುಸಾರವಾಗಿ ಫಲವನ್ನು ಕೊಡ್ತಾನೆ. ತನ್ನಿಷ್ಟ ಬಂದಂಗೆ ತಾನು ಮಾಡಲ್ಲ. ಯಾರದೋ ಕರ್ಮವನ್ನು ಯಾರಿಗೋ ಕೊಟ್ಟು
ಪರಮಾತ್ಮ ಆ ಕೆಲಸವನ್ನು ಮಾಡೋದಿಲ್ಲ. ಇನ್ನು ಕಾಲಕರ್ಮ ಗುಣ. ಗುಣ ಯಾವ್ಯಾವುದು? ಪ್ರಕೃತಿಯ ಗುಣ, ಸಾತ್ವಿಕ, ರಾಜಸ, ತಾಮಸ ಗುಣಗಳು. ಈ 3 ಗುಣಗಳಿಂದಲೇ ಪರಮಾತ್ಮ ಪ್ರಪಂಚದ ಆಕಾರವನ್ನಾಗಿ ಮಾಡಿದ್ದಾನೆ. ಈ ಎಲ್ಲ ಪದಾರ್ಥಗಳಲ್ಲಿ ಗುಣಗಳಿಂದಾಗತಕ್ಕಂತಹ ಸುಖ, ದುಃಖ, ಮೋಹ ಸ್ವಭಾವಗಳಿದೆ. ಒಬ್ಬನಿಗೆ ಸನ್ಮಾನ ಮಾಡಿ ಮಾಲೆ ಹಾಕಿದರೆ ಅದು ಅವನಿಗೆ ಸಂತೋಷ ಕೊಡುತ್ತೆ. ಅವನಿಗೆ ಆಗದೇ ಇದ್ದವನಿಗೆ ಅವನಲ್ಲಿ ಏನು ಯೋಗ್ಯತೆ ಇದೆ, ಅವನಿಗೆ ಯಾಕೆ ಮಾಡಬೇಕಾಗಿತ್ತು ಅಂತ ಅಂತಾನೆ ದುಃಖವೂ ಪಡ್ತಾನೆ, ಅಯ್ಯೋ ಇವನಿಗೆ ಯಾಕಾಯಿತು ಅಂತ. ಮೂರನೇವನೊಬ್ಬ ಇರ್ತಾನೆ, ಅದೇನು ಮಾಲೆ, ಅದು ಏನು ಯಾಕೆ ಹಾಕೊಂಡ್ರೋ ಏನೋ ಅಂತ ಸುಮ್ಮನಾಗ್ಬಿಡ್ತಾನೆ. ಆದ್ದರಿಂದ ಪರಮಾತ್ಮ ಏನು ಮಾಡ್ತಾನೆ? ತ್ರಿಗುಣಗಳಿಂದ ಪ್ರಪಂಚದ ಸೃಷ್ಟಿಯನ್ನು ಮಾಡ್ತಾನೆ. ಶೂನ್ಯದಿಂದ ಸೃಷ್ಟಿ ಮಾಡಲ್ಲ ದೇವರು. ಶೂನ್ಯ ಅಂದರೆ ಶೂನ್ಯವೇ. ಆದ್ದರಿಂದ ಶೂನ್ಯದಿಂದ ಭಗವಂತ ಸೃಷ್ಟಿಯನ್ನು ಮಾಡೋದಿಲ್ಲ. ಪರಮಾತ್ಮ ಸೃಷ್ಟಿ ಮಾಡೋದು 3 ಗುಣಗಳಿಂದ. 3 ಗುಣಗಳು ಕೂಡ ಜಡವಾದ ಗುಣದ ಒಳಗೆ ತಾನು ನಿಂತು ಜಡಕ್ಕೆ ಅಭಿಮಾನಿಯನ್ನಾಗಿ ಲಕ್ಷ್ಮೀದೇವಿಯನ್ನು ಮಾಡಿ ಅವಳಿಗೆ ಐಶ್ವರ್ಯವನ್ನು ಕೊಡ್ತಾ ಪರಮಾತ್ಮ ಜಗತ್ತನ್ನು ಸೃಷ್ಟಿಯನ್ನು ಮಾಡ್ತಾನೆ. ಪರಮಾತ್ಮ ಮಣ್ಣನ್ನು ತಿಂದ, ಕೃಷ್ಣ ಅಲ್ವಾ? ಮಣ್ಣು ತಿಂದ ಬಾಯಲ್ಲಿ ಪ್ರಪಂಚ ಸೃಷ್ಟಿ ಮಾಡಿ ತಾಯಿ ವಿಶ್ವರೂಪವನ್ನು ತೋರಿದ. ಯಾಕೆ ಪರಮಾತ್ಮ ಮಣ್ಣು ತಿಂದು ವಿಶ್ವರೂಪವನ್ನು ತೋರಿದ ಅಂದರೆ ಮಣ್ಣೇ ಪ್ರಪಂಚಕ್ಕೆ ಕಾರಣ ಅಂತ ತೋರಿಸಲಿಕ್ಕೆ. ಭದ್ರಾಜರಂತಾರೆ, ಈ ಮಣ್ಣೇ ಪ್ರಪಂಚಕ್ಕೆ ಕಾರಣ, ಈ ತ್ರಿಗುಣಗಳ ಕಾರ್ಯವೇ ಇದಕ್ಕೆ ಕಾರಣವಾಗಿದೆ ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಗುಣದಲ್ಲಿ 3 ವಿಧವಾದ ಗುಣಗಳಿದೆ. ಕರ್ಮದಲ್ಲಿ 3 ಗುಣವಿದೆ. ಇದಕ್ಕೆಲ್ಲ ವಿಶೇಷವಾಗಿ ಭಗವದ್ಗೀತೆಯ 17-18ನೇ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಗುಣದ ಬಗ್ಗೆ, ಕರ್ಮಗಳ ಬಗ್ಗೆ ಹೇಳಿದ್ದಾರೆ. ಇನ್ನು ಸ್ವಭಾವೋ ದುರತಿಕ್ರಮ ಅಂತ. ಯಾರ ಸ್ವಭಾವವನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಏನೇ ಮಾಡಿದರೂ ಅವರ ಸ್ವಭಾವದಂತಲೇ ಅವರು ನಡೀತಾರೆ. ಕತ್ತೆಗೆ ಎಷ್ಟು ಹಾಡು ಹೇಳಿಕೊಟ್ರೂ ಹಾಡು ಹೇಳಲ್ಲ. ಕೋಗಿಲೆ ಕತ್ತೆಯಂತೆ ಕಿರಿಚಲಿಕ್ಕೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದು ಹಾಗೇ. ಅದು ಹುಡುಗ ವಯಸ್ಸಿಗೆ ಬಂದಾಗ ಹುಡುಗಿಯ ಕಡೆಗೆ ತಿರುಗಿ ನೋಡ್ತಾನೆ ಅಂದರೆ ಸ್ವಭಾವ. ಹುಡುಗಿ ವಯಸ್ಸಿಗೆ ಬಂದವಳು ಹುಡುಗನ ಕಡೆಗೆ ತಿರುಗಿ ನೋಡ್ತಾಳೆ, ಮೋಹಕವಾಗಿ ನೋಡ್ತಾಳೆ ಅಂದರೆ ಸ್ವಭಾವ. ಅದನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ವಯಸ್ಸಾದ ಮೇಲೆ ಯಾರ ಕಡೆಗೂ ತಿರುಗಿ ನೋಡಲ್ಲ ಅಂದರೆ ಅದು ಸ್ವಭಾವ. ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಮಕ್ಕಳು ಬೆಳೆದು ದೊಡ್ಡವರಾಗೋದು ಅವರ ಸ್ವಭಾವ. ಹುಟ್ಟಿದವರೆಲ್ಲ ಸಾಯೋದು ಸ್ವಭಾವ. ಇದನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಜಗನ್ನಾಥದಾಸರು ಇಷ್ಟೆಲ್ಲ ನೀ ತಿಳ್ಕೋಬೇಕು ಅಂತಾರೆ. ಇದೆಲ್ಲ ತಿಳ್ಕೊಂಡ್ರೆ ನಿನಗೆ ಮೋಹ ಬರೋದಿಲ್ಲ. ಪಂಚ ತನ್ಮಾತ್ರಗಳಿಂದ ಮೋಹ ಬರದೇ ಇರಬೇಕು. ಮೋಹ ತಪ್ಪಿಸು ಪರಮಾತ್ಮ ಅಂತ ಕೇಳುವುದರ ಜೊತೆಗೆ ಈ ಕಾಲ, ಕರ್ಮ, ಗುಣ, ಸ್ವಭಾವ, 100 ವರ್ಷ, ಪರಮಾತ್ಮನ ರೂಪಗಳು ಇವೆಲ್ಲ ನೀ ತಿಳ್ಕೊಂಡು ಚಿಂತನೆ ಮಾಡ್ತಾ ಇದ್ದವರಿಗೆ ಮೋಹ ಕೊಡ್ತಾನೆ ದೇವರು. ಇನ್ನು ಮಾಡ್ದಲೇ ಬಿಟ್ಟುಬಿಟ್ರೆ ಪರಮಾತ್ಮ ಏನು ಮಾಡದೇ ಇರಬೇಡ. ಆದ್ದರಿಂದ ಕಾಲ, ಕರ್ಮ, ಗುಣ, ಸ್ವಭಾವಗಳ ಆಲಯನು ತಾನಾಗಿ ಪರಮಾತ್ಮ ಇದಕ್ಕೆಲ್ಲ ಆಲಯನು ತಾನಾಗಿಲ್ಲ. ಲಕುಮೀ ಲೋಲ ತತ್ತದ್ರೂಪ ನಾಮದಿ ಕರಸುತ ಒಳಗಿದ್ದು. ಈ ಕಾಲ, ಕರ್ಮ, ಗುಣ, ಸ್ವಭಾವಗಳು ಈ ಪ್ರಪಂಚದ ಎಲ್ಲ ಆಗುಹೋಗುಗಳಿಗೆ ಕಾರಣ ನಿಜ. ಆದರೆ ಈ ಕಾಲವಾಗಲಿ, ಕರ್ಮ ಆಗಲಿ, ಗುಣ ಆಗಲಿ, ಸ್ವಭಾವವಾಗಲಿ ಯಾವುದು ಸ್ವತಂತ್ರ ಅಲ್ಲ. ಇದು ತಿಳ್ಕೋಬೇಕು. ಇದನ್ನು 7ನೇ ಸ್ಕಂದ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ. ಸೃಷ್ಟಿಯ ಕಾಲದಲ್ಲಿ, ಸಾತ್ವಿಕದ ಉನ್ನಾಹದ ಕಾಲದಲ್ಲಿ, ರಾಜಸದ ಉನ್ನಾಹದ ಕಾಲದಲ್ಲಿ, ತಾಮಸದ ಉನ್ನಾಹದ ಕಾಲದಲ್ಲಿ, ಸಾತ್ವಿಕದ ಉನ್ನಾಹದ ಕಾಲದಲ್ಲಿ ದೇವತೆಗಳಿಗೆ ಜಯವಾಗುತ್ತೆ. ರಾಜಸದ ಉನ್ನಾಹದ ಕಾಲದಲ್ಲಿ ಯಕ್ಷರಾಕ್ಷಸರಿಗೆ, ತಾಮಸದ ಉನ್ನಾಹದ ಕಾಲದಲ್ಲಿ ದೈತ್ಯ ರಕ್ಷಕರಿಗೆ ಆಗತ್ತೆ ಅಂತ. ಹಾಗಾದರೆ ಕಾಲ ಸ್ವತಂತ್ರವಾಗೆಲ್ಲ ಮಾಡುತ್ತೋ? ನಮ್ಮ ಭಾಗವತ ಅನ್ನತ್ತೆ ಕಾಲ ಅನ್ನೋದು ಸ್ವತಂತ್ರವಾಗಿ ಮಾಡಲಿಕ್ಕಾಗಲ್ಲ. ಕಾಲ ಅನ್ನೋದು ಅದು ವ್ಯರ್ಥ, ಏನಿಲ್ಲ. ಅದರೊಳಗೆ ಭಗವಂತ ಪ್ರವೇಶ ಮಾಡಬೇಕು. ಅದಕ್ಕೆ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡುವಾಗ ತಾನು ಹೇಳ್ತಾನೆ, ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸತಸತ್ವರಂ ಪಶ್ಚಾದಹಂ ತ್ವಮೇತಚ್ಚ ಯೋಗಶಿಷ್ಯೇತ ಸೋಸ್ಮ್ಯಹಂ ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತತ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ. ಹೀಗೆ ಹೇಳುವ ಚತುಶ್ಲೋಕಿ ಭಾಗವತದಲ್ಲಿ ದೇವರಂತಾನೆ, ನಾನೊಬ್ಬನೇ ಇರೋದು, ನಾನೊಬ್ಬನೇ ಇದ್ದೆ, ನಾನೊಬ್ಬನೇ ಮುಂದೆ ಇರೋದು ಅಂತ. ಅಲ್ಲ, ಎಷ್ಟು ಸುಳ್ಳು ಹೇಳ್ತೇವೆ ದೇವರೇ. ಜೀವರು ನಾವು ಅನಾದಿಯಾಗಿ ನಾವಿದ್ದೇವೆ. ಕಾಲಕ್ಕೆ ಸಾವಿಲ್ಲ, ಪ್ರಕೃತಿಗೆ ಸಾವಿಲ್ಲ, ಸ್ವಭಾವಕ್ಕೆ ಸಾವಿಲ್ಲ,
ಪ್ರಕೃತಿಯ ಗುಣಕ್ಕೆ ಸಾವಿಲ್ಲ. ಹೀಗೆಲ್ಲ ನಾವು ಕಾಲ ನೀನು ಎಲ್ಲರೂ ಇರಬೇಕಾದ್ರೆ ಅಹಮೇ ವಾಸಮೇವಾಗ್ರೆ ನಾಣ್ಯದ್ಯ ಸದಸತ್ವರಂ ಅಂತ ಹೇಗಂತಿ ಅಂದರೆ ಆಚಾರ್ಯ ಬಿಡಿಸಿಕೊಡ್ತಾರೆ. ಕಾಲ ಇದೆ ನಿಜ, ಆದರೆ ಆ ಕಾಲ ಏನು ಕೆಲಸ ಮಾಡ್ತಾ ಇಲ್ಲ, ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬರಲ್ಲ. ಜೀವ ಇದ್ದಾನೆ, ಸ್ವತಂತ್ರವಾಗಿ ಏನು ಮಾಡಲಿಕ್ಕೆ ಬರ್ತಾ ಇಲ್ಲ. ಇನ್ನಿದಾದ ಮೇಲೆ ಸ್ವಭಾವ ಅದು ಅಸ್ವತಂತ್ರ. ಹಾಗಾಗಿ ಸ್ವತಂತ್ರನಾಗಿದ್ದವನಿಗೆ ಇರೋದು ಅಂತಾರೆ. ಏನೂ ಕೆಲಸ ಇಲ್ಲದೆ ಏನೋ ರಿಟೈರ್ಡ್ ಆದಮೇಲೆ ಒಂದು ಸ್ವಲ್ಪ 25-30 ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅಂತ ಸ್ವಲ್ಪ ಗೌರವ ಇರುತ್ತೆ. ಕೆಲಸ ರಿಟೈರ್ಡ್ ಆಗಿಬಿಟ್ಟು ಬರೀ ಗ್ರ್ಯಾಚ್ಯುಟಿ ತೊಗೊಂಡ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಅವನಿಗೆ ಯಾರೂ ಗೌರವ ಕೊಡೋಲ್ಲ. ಒಂದು ಸ್ವಲ್ಪ ಪೆನ್ಷನ್ ಬರ್ತಿರ್ಬೇಕು, ಒಂದು 5-10, ಈಗಿನ ಕಾಲಕ್ಕಾದರೆ ಒಂದು 56 ಬರಬೇಕು. ಒಂದು 50,000 ರೂಪಾಯಿ ತಿಂಗಳಿಗೆ ಬಂತು ಅಂದರೆ ಕೂತ್ಕೊಳ್ರಿ, ಹೇಳ್ರಿ, ಕಾಫಿ ಕುಡೀರಿ, ಲೋಟ ತೊಳಿಬೇಡ್ರಿ, ನಾವೇ ತೊಳಿತೀವಿ ಅಂತಾರೆ. ವಯಸ್ಸಾದ ಮೇಲೆ ಅತ್ತೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮರ್ಯಾದೆ ಇರಲ್ಲ ಅವಳಿಗೆ. ಅವಳು ಸ್ವಲ್ಪ ಅಡುಗೆ ಮನೆ ಒಳಗೆ ಹೋಗಬೇಕು, ನಾನು ಹೋಗಲ್ಲ ಅಂತ ಅನ್ನಬಾರ್ದು. ಇರಲಮ್ಮ ನೀವು ಮಾಡಿರಿ ಅಂತ ಅನ್ಬೇಕು. ಕೊನೆಗೆ ನಾನೇ ಮಾಡಿ ಹಾಕ್ತೀನಿ ಅಂತ ತಾನು ಮಾಡಿದರೆ ಅತ್ತೆಗೆ ಮನೇಲಿ ಸ್ಥಾನ ಇಲ್ಲ. ಅಡುಗೆ ಮನೆ ಸ್ಥಾನನೂ ಸೊಸೆ ಆಕ್ರಮಿಸ್ಕೊಂಡ್ಬಿಟ್ರೆ ಅತ್ತೆಗೆ ಗೌರವ ಇಲ್ಲ. ಹಾಗೆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರೆ, ಗಂಡ ಕೆಲಸ ಮಾಡ್ತಾ ಇದ್ದರೆ, ಪರಕೆ ಗುಡಿಸೋದಕ್ಕೆ ಬರ್ತಾ ಇದ್ದರೆ ಮನೇಲಿ ಇಟ್ಕೊಂಡಿರ್ತಾರೆ, ಪರಕೆನೇ ಕಿತ್ತಾಕ್ಬಿಡ್ತಾರೆ, ಇನ್ನು ಬೇರೆದೇನು. ಆದ್ದರಿಂದ ಪರಮಾತ್ಮ ಒಬ್ಬನೇ ಇದ್ದ ಅಂದರೆ ಸ್ವತಂತ್ರವಾಗಿ ಅವನೊಬ್ಬನೇ ಇದ್ದಾನೆ, ಯಾವಾಗಲೂ ಇರ್ತಾನೆ. ನಾವೆಲ್ಲ ಇದ್ದಂತೆ ಲೆಕ್ಕವೇ ಅಲ್ಲ. ಅಸ್ವತಂತ್ರಮಯ ನಮ್ಮದು. ಕಾಲ ಅಸ್ವತಂತ್ರ, ಗುಣ ಅಸ್ವತಂತ್ರ, ಜೀವ ಅಸ್ವತಂತ್ರ, ಸ್ವಭಾವ ಅಸ್ವತಂತ್ರ. ಸ್ವತಂತ್ರನಾಗಿ ಎಲ್ಲ ಕಾಲಗಳಲ್ಲಿರೋನು ಯಾರು? ಪರಮಾತ್ಮನೊಬ್ಬನು. ಇದು ಗೊತ್ತಾಗಬೇಕು ನಮಗೆ. ಇದು ಪುರಾಣಗಳನ್ನು ಕೇಳುವುದರಿಂದ ನಮಗೆ ಗೊತ್ತಾಗಬೇಕಾದ ಪ್ರಮೇಯ ಏನಪ್ಪ ಅಂದರೆ, ನಾವು ಸ್ವತಂತ್ರರಲ್ಲ ಬರ್ಕೊಂಡಿರ್ಬೇಕ್ರಿ. ಮನೆ 4 ಗೋಡೆಗೂ ಬರ್ಕೋಬೇಕು. ನಾಹಂಕರ್ತ ಹರಿಕರ್ತ ಅದೇನಾಗ್ಬಿಡುತ್ತೆ, ರೊಟೀನ್ ಆಗಿ ಅದು ಮರ್ತೋಗ್ಬಿಡ್ತೀವಿ, ಮರ್ತೇ ಹೋಗ್ಬಿಡ್ತೀವಿ ಅದನ್ನು. ಅದರ ಬಗ್ಗೆ ನಮಗೆ ಅಂಥದ್ದೇನು ಹೊಸತನ ಉಳಿಯಲ್ಲ. ಅದನ್ನು ನಾಹಂಕರ್ತ ಹರಿಕರ್ತ ಅನ್ನೋದು ಯಾವಾಗಲೂ ಬರ್ತಾ ಇರಬೇಕು ನಮಗೆ. ಅದಕ್ಕೆ ಶಾಸ್ತ್ರ ಶ್ರವಣ ಆಗಬೇಕು. ಶುತ್ವ ಮತ್ವ ತಥಾ ಧ್ಯಾತ್ವ ತದಜ್ಞಾನ ವಿಪರ್ಯಯೋ ಸಂಶಯಂಚ ಪರಾನುದ್ಯ ಲಭತೆ ಬ್ರಹ್ಮದರ್ಶನಂ ಅಂತ ಮೇಲಿಂದ ಮೇಲೆ ಕೇಳ್ತಲೇ ಇರಬೇಕು ಭಗವಂತನ ವಿಚಾರಗಳನ್ನು. ಆದರೆ ಈ ಕಾಲ, ಕರ್ಮ, ಗುಣ, ಸ್ವಭಾವ ಪ್ರಪಂಚದ ಆಗುಹೋಗುಗಳಿಗೆ ಕಾರಣ, ಆದರೆ ಸ್ವತಂತ್ರ ಕಾರಣ ಅಲ್ಲ. ಅವು ಜಡ, ಅಸ್ವತಂತ್ರ. ಅವುಗಳಿಗೆ ಆಲಯ ಅಂದರೆ ಪರಮಾತ್ಮ ಆಧಾರ. ಅವನೊಬ್ಬ ಸ್ವತಂತ್ರ ಚೇತನ ಪರಮಾತ್ಮ, ಅವನೇ ಪರಮಾತ್ಮ. ಅದನ್ನೇ ಶಾಸ್ತ್ರ ಹೇಳುತ್ತೆ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಪರಮಾತ್ಮನ ಸಂಕಲ್ಪದಂತೆ ಪ್ರಕೃತಿ, ಕಾಲ, ಕರ್ಮ ಇವೆಲ್ಲವೂ ಕೂಡ ಪ್ರಪಂಚದ ಸೃಷ್ಟಿಗೆ ಕಾರಣವಾಗಿದೆ ಹೊರತು ಪರಮಾತ್ಮ ಸಂಕಲ್ಪ ಮಾಡದೇ ಇದ್ದರೆ ಅವುಗಳ ಅಸ್ತಿತ್ವದಲ್ಲೇ ಇರೋದಿಲ್ಲ. ಆದರೂ ಪರಮಾತ್ಮ ಇದನ್ಯಾಕೆ ಅನುಸರಣೆ ಮಾಡಬೇಕು? ಸರ್ವತಂತ್ರ ಸ್ವತಂತ್ರ ಅಂತೀರಿ, ಅಸ್ವತಂತ್ರವಾದದ್ದನ್ನು ಯಾಕೆ ಪರಮಾತ್ಮ ಅನುಸರಿಸಬೇಕು ಅಂತ ನಾವು ಎದುರು ಪ್ರಶ್ನೆ ಕೇಳ್ತೀವಿ. ಯಾಕೆ ಅನುಸರಿಸಬಾರದು ಅಂತ. ಕಾಲವನ್ನು ಅನುಸರಿಸಿ, ಕರ್ಮವನ್ನು ಅನುಸರಿಸಿ, ಗುಣವನ್ನು ಅನುಸರಿಸಿ, ಸ್ವಭಾವವನ್ನು ಅನುಸರಿಸಿ ಪರಮಾತ್ಮ ಅನುಸರಿಸಿದ್ರೆ ಯಾಕೆ ಅನುಸರಿಸಬಾರದು? ಅನುಸರಿಸಿದ್ರೆ ಅಶಕ್ತ ಅಂತ ಏನಾಗೋದಿಲ್ಲ. ಪರಮಾತ್ಮ ಕಾಲ, ಕರ್ಮ, ಗುಣ, ಸ್ವಭಾವಗಳನ್ನು ಅನುಸರಿಸಿದರೆ ದೇವರಿಗೆ ಅಶಕ್ತತೆ ಏನು ಬರಲ್ಲ. ಕೈಲಾಗದೇ ಇದ್ದದ್ರಿಂದ ಪರಮಾತ್ಮ ಅದನ್ನು ಅನುಸರಿಸ್ತಾ ಇದ್ದಾನೆ ಅಂತ ನೀವೇನು ಆಪತ್ತಿ ಮಾಡೋದು ಬೇಕಾಗಿಲ್ಲ. ಅವನಿಗೆ ಅಶಕ್ತತೆ ಏನು ಬರೋದಿಲ್ಲ. ಅದು ದೇವರಿಗೆ ಭೂಷಣ. ತಾನು ಸ್ವಯಂ ಶಕ್ತನಾಗಿದ್ದು ಇನ್ನೊಬ್ಬರ ಕೈಯಿಂದ ಮಾಡಿಸ್ತಾನಲ್ಲ ಅವನಿಗೆ ಯಜಮಾನ, ಪರಿಪೂರ್ಣ ಅಂತ ಹೆಸರು. ಯಾರು ಮಾಡಲ್ಲ ಮನೇಲಿ, ನಾನೇ ಮಾಡ್ತೀನಿ ಅಂದರೆ ನೀನು ಸಾಯಿ ಅಂತಾರೆ, ಒದ್ದಾಡು ಅಂತಾರೆ. ಒದ್ದು ಮಾಡಿಸ್ಬೇಕು. ಕೈಯಲ್ಲಿ ಆಗದೇ ಇದ್ದವನ ಕೈಯಲ್ಲೂ ಮನೆಯಲ್ಲಿ ಇದನ್ನು ಹೀಗೆ ಮಾಡು, ಹೀಗಿಡು, ಹಾಗಿಡು ಅಂತ ಹೇಳಬೇಕು. ಆಗಲೇ ಸಶಕ್ತ ಅಂತಾಗೋದು. ಆಗ ಅವನ ನಿರಂಕುಶ ಪ್ರಭುತ್ವಕ್ಕೆ ಭೂಷಣ ಬರುತ್ತೆ ಹೊರತು ಕುಂದೇನು ಬರೋದಿಲ್ಲ ಪರಮಾತ್ಮನಿಗೆ. ಆದ್ದರಿಂದ ಪರಮಾತ್ಮ ಬೇಡೋರಿಗೆ ಪರಮಾತ್ಮ ಫಲವನ್ನು ನೀಡುವಾಗ ಪ್ರಾಚೀನ ಕರ್ಮವನ್ನು ನೋಡದೆ ಹೋದರೆ ನಾವು ಏನೂ ನೋಡದೆ ಯಾರಿಗೊಬ್ರಿಗೇನೋ ಕೊಟ್ಬಿಡ್ತೀವಿ, ದುಡ್ಡನ್ನು ಏನೋ ಕೊಟ್ಬಿಡ್ತೀವಿ. ಮೇಯ್ನ್ ಕೊಡೋದು ಎಲ್ಲಪ್ಪ ಅಂದರೆ ಕನ್ಯಾದಾನದಲ್ಲೇ ಹೇಳ್ತಿನ್ನೋದು. ಕನ್ಯಾದಾನ ಮಾಡಿಬಿಡ್ತೀವಿ. ಅಯ್ಯೋ ಹೀಗಾಗೋಯ್ತಲ್ಲ ಅಂತ ನಾವಿರೋ ತನಕ ಕೊರಗುತ್ತೀವಿ. ಇನ್ನೆಂಥ ವರನೂ ಸಿಗಲ್ಲ ಬಿಡ್ರಿ, ನಮ್ಮದು ಅತಿರೇಕಾದು. ಇನ್ನೂ ವರ ಸಿಗ್ತಿದ್ನೋ ಏನೋ, ಇನ್ನೊಂದು 2 ದಿವಸ ಬಿಟ್ಟಿದ್ರೆ ಅಂತ ನಾವು ಅವ್ರ ಹಣೆ ಬರ ಹಂಗಿದ್ದಾಗ ಯಾರೇನು ಮಾಡೋಕ್ಕಾಗಲ್ಲ. ಮನೆ ಕಟ್ಟುವಾಗಲೂ ಆಗಲ್ಲ, ಈ ಸ್ವಲ್ಪ ಸರಿ ಮಾಡ್ಕೋಬೇಕಾಗಿತ್ತು ಅಂತಲೇ ಅನ್ಕೋತೀವಿ ಹೊರತು ಸಂಪೂರ್ಣ ಪರಿಪೂರ್ಣವಾಗಿ ಮನೆ ಕಟ್ಟಿದ್ದೀವಿ ಅಂತ ಅನ್ಕೊಳ್ಳೋದೇ ಇಲ್ಲ ನಾವು. ಯಾರ್ದೋ ಒಬ್ಬರು ಮನೆ ನೋಡ್ತೀವಿ, ಹೀಗಿದ್ರೆ ಆಗ್ತಿತ್ತೋ ಏನೋ ನಮ್ಮ ಮನೆಯೂ ಕೂಡ
ನಾವು ಕಟ್ಕೊಂಡಿಲ್ಲ ಅಂತಲೇ ಅಂದ್ಕೋತೀವಿ ನಾವು. ಆದರೆ ಪರಮಾತ್ಮ ತಾನೇನು ಮಾಡ್ತಾನೆ, ನಮ್ಮ ಕಾಲ ಕರ್ಮ ಗುಣ ಸ್ವಭಾವಗಳನ್ನು ನೋಡಿ ಮಾಡ್ತಾನೆ. ಇದಾದೇ ಒಂದು ಪ್ರಶ್ನೆ ಬಂತು, ಭಾರತದಲ್ಲಿ ಒಂದು ಪ್ರಶ್ನೆ ಬಂತು. ನಾವು ಪ್ರವಚನ ಮಾಡ್ತೀವಿ ನಿತ್ಯ. ಪ್ರವಚನ ಮಾಡುವಾಗ ಯಾರಿಗೆ ಪ್ರವಚನ ಮಾಡಬೇಕು ಅಂತ ಹೇಳಿದ್ದಾರೆ, ಶ್ರವಣಕ್ಕೆ ಯಾರು ಅರ್ಹರು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಪರಮತತ್ವ ರಹಸ್ಯವಿದು ಭೂಸುರರು ಸಾದರದಿ ಕೇಳುವುದು, ನಿಷ್ಠುರಿಗಳಿಗೆ ಪಿಶುನರಿಗೆ ಅಯೋಗ್ಯರಿಗೆ ಅರಸಿಕರಿಗೆ ಇದನ್ನು ಪೇಳುವುದಲ್ಲ ಅಂತ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಒಬ್ಬೊಬ್ಬರನ್ನು ಹೋಗಿ ನೀವು ಹೇಗಿದ್ದೀರಿ ಅಂತ ಹುಡುಕಕ್ಕಾಗತ್ತಾ ನಮಗೆ? ಆಗಲ್ಲ. ಪ್ರವಚನಕ್ಕೆ ಬಂದಿದ್ದಾರೆ ಅನ್ನೋದೇ ಒಂದು ಗುಣ, ಪ್ರವಚನ ಕೇಳ್ತಾ ಇದ್ದಾರೆ ಅನ್ನೋದೇ ಒಂದು ಗುಣ ಅಷ್ಟೇ. ಅವರು ಅದರಿಂದ ಪರಿಣಾಮ ಆಗತ್ತಾ ಬಿಡತ್ತಾ ಅಂಬೋದು ನಮ್ಗೆ ಗೊತ್ತಿಲ್ಲ. ಪರಿಣಾಮ ಆಗಬೇಕು, ಆ ರೀತಿ ಉಪನ್ಯಾಸ ಮಾಡಬೇಕು ಅಂತಾರೆ. ಜ್ಞಾನ ಹುಟ್ಟುವಂತೆ ಪ್ರವಚನವ ಮಾಡಿಸೋ ಅಂತಾರೆ. ನಿಜ, ಜ್ಞಾನ ಹುಟ್ಟತ್ತೋ ಇಲ್ವೋ, ಟೈಮ್ ಪಾಸಿಂಗ್ ಅಂತ ಬರ್ತಾರೋ, ನಾವು ಹೀಗೇ ಇರ್ತೀವಿ, ನಾವು ಪ್ರವಚನ ಕೇಳ್ತೀವಿ ಅಂದರೆ ಪ್ರಯೋಜನ ಏನು ಬಂತು? ನಮ್ಮದೆಲ್ಲ ಹಣೆ ಬರ ಹೀಗೆ ಆಯಿತು. ಆದರೆ ಕೃಷ್ಣ ಸಂಧಾನಕ್ಕೆ ಬಂದ, ಕೌರವರ ಜೊತೆಗೆ ಸಂಧಾನಕ್ಕೆ ಬಂದಾಗ ವಿದುರನ ಮನೆಗೆ ಬರ್ತಾನೆ. ವಿದುರ ಒಂದು ಪ್ರಶ್ನೆ ಮಾಡ್ತಾನೆ, ಕೃಷ್ಣ ನಾನಂತೂ ಬೇಕಾದಷ್ಟು ನಿತ್ಯ ಉಪನ್ಯಾಸ ಮಾಡೇ ಮಾಡ್ತೀನಿ, ಉಪನ್ಯಾಸ ಹೇಳ್ತೀನಿ, ಧೃತರಾಷ್ಟ್ರನಿಗೆ ದುರ್ಯೋಧನನಿಗೆ ಏನೂ ಪರಿಣಾಮ ಆಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಪರಿಣಾಮ ಆಗತ್ತೋ ಇಲ್ಲವೋ, ಅವ್ರು ಯೋಗ್ಯರೋ ಅಯೋಗ್ಯರೋ ನನಗೆ ಗೊತ್ತಿಲ್ಲ, ನಾನಂತೂ ಹೇಳ್ತಾ ಇದ್ದೀನಿ. ಆದರೆ ನೀನು ಸರ್ವ ಜಗತ್ಕರ್ತ, ಕಾಲಕರ್ಮ ಗುಣ ಸ್ವಭಾವಗಳನ್ನು ನಿಯಮನ ಮಾಡತಕ್ಕಂಥ ಸ್ವಾಮಿ ನೀನು. ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ಉಪನ್ಯಾಸವನ್ನು ಮಾಡಿದರೆ ಪರಿಣಾಮ ಆಗದೇ ಇದ್ದರೆ ಪ್ರಯೋಜನ ಏನು ಅಂದ. ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಮಾಡ್ತಾನೆ ವಿದುರ. ಒಂದೊಮ್ಮೆ ನಾನು ಅಯೋಗ್ಯ, ವಿದುರ ನಾನು ಅಯೋಗ್ಯ, ನಾನು ಉಪದೇಶ ಮಾಡಿದ್ದು ಪರಿಣಾಮ ಆಗಲಿಲ್ಲ, ನೀ ಮಾಡಿದ್ದು ಆಗಿಬಿಡ್ತು ಅಂತ ಇಟ್ಕೋ. ನೀನು ಉಪದೇಶ ಮಾಡಿದ್ದು, ನೀನು ನೋಡಿಸಿದ ರೂಪ ಎಲ್ಲ ನೋಡಿಬಿಟ್ಟು, ನಿನ್ನ ಅದ್ಭುತವನ್ನು ನೋಡಿಬಿಟ್ಟು ದುರ್ಯೋಧನ ಬದಲಾವಣೆ ಆಗಿಬಿಟ್ಟು ಭೀಮಸೇನ ದೇವರು ತಮ್ಮ ಆಗಿಬಿಟ್ರೆ ಏನು ಮಾಡಬೇಕು? ಕಲಿಯಂಥ ಪಾಪಿ ಅವನು ಸ್ವಭಾವ ಬದಲಾವಣೆ ಆಗಿಬಿಟ್ರೆ ಹೇಗೆ ಗತಿ? ಮುಂದೆ ಇಷ್ಟು ಜನ ಸಾಯಬೇಕು, ಮರಣ ಆಗಬೇಕು, ಭೂಭಾರ ಹರಣ ಆಗಬೇಕು, ಇದೆಲ್ಲ ಆಗದೆ ಇದ್ರೆ ಏನಾಗಬೇಕು ಕೃಷ್ಣ ಅಂತ ಕೇಳ್ದ. ಕೃಷ್ಣ ಆಗಿದ್ದಕ್ಕೆ ಉತ್ತರ ಕೊಟ್ಟ. ನಾವಾಗಿದ್ದರೆ ಉತ್ತರ ಕೊಡ್ತಿರ್ಲಿಲ್ಲ. ಜನ ಉಪನ್ಯಾಸಕ್ಕೆ ಬರಬೇಕು, ಉಪನ್ಯಾಸ ಕೇಳಬೇಕು, ಎಷ್ಟು ಜನ ಇರ್ತಾರೆ ಅನ್ನೋದೇ ನಮಗೆ ಏಮು. ಎಷ್ಟು ಜನ ಅನುಸರಣೆ ಮಾಡ್ತಾರೆ ಅಲ್ಲ. 2000 ಜನ ಇರ್ತಾರ, 3000 ಜನ ಇರ್ತಾರ, 300 ಇರ್ತಾರ, 30 ಇರ್ತಾರ, 3 ಜನ ಇರ್ತಾರ ಅಂತ ಅನುಸರಣೆ ಮಾಡ್ತಾರಾ ಇಲ್ವಾ ಅಂತ ನೋಡಲ್ಲ. ಆದರೆ ಕೃಷ್ಣ ಉತ್ತರ ಕೊಡ್ತಾನೆ. ನೋಡು ವಿದುರ, ನಾನು ಬಂದದ್ದು 2 ನಿಮಿತ್ತ, ನೀ 2 ಪ್ರಶ್ನೆ ಕೇಳಿದೆ, 2 ಉತ್ತರ ಕೊಡ್ತೀನಿ. ನಾನು ಉಪದೇಶ ಮಾಡಲಿಕ್ಕೆ ಬಂದದ್ದು ಪಾಂಡವರನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾನೆ ಕೃಷ್ಣ, ಹಾಗೆ ಕೌರವರನ್ನು ಇಟ್ಕೋಬಹುದಾಗಿತ್ತಲ್ಲ ಅಂತ ಲೌಕಿಕ ಅಪವಾದ ಬರಬಾರದು ಅಂತ ಉಪದೇಶ ಮಾಡಲಿಕ್ಕೆ ಬಂದಿದ್ದೀನಿ. ಒಂದು, ಇದು ಪರಿಣಾಮ ಆಗತ್ತಾ ಇಲ್ವಾ ಅಂತ ನನಗೆ ಗೊತ್ತು ಅಂತಾನೆ ಪರಮಾತ್ಮ. ಆಗೋದಿಲ್ಲ ಅಂದ ಪರಮಾತ್ಮ. ಅಲ್ಲ, ಮತ್ತೆ ನೀವು ಉಪದೇಶ ಮಾಡಿದ ಮೇಲೆ ಆಗಬೇಕಲ್ಲ. ನೀನು ಉಪದೇಶ ಮಾಡಿಯೂ ಪರಿಣಾಮ ಆಗಲಿಲ್ಲ ಅಂದರೆ ಕಾರಣ ಏನು? ನಿನ್ನ ಉಪದೇಶಕ್ಕೆ ಏನು ಸಾಮರ್ಥ್ಯ ಇಲ್ಲ ಅಂತ ಆಗೋಯ್ತು ಅಲ್ವಾ? ನೀನು ಸಾಮಾನ್ಯ ಯಕ್ಕಶ್ಚಿತ್ ಕಾಚಿ ಕುಚಿ ಆಚಾರ ಥರ ಆಗೋಗ್ಬಿಟ್ಟು. ಅವ್ರು ಹೇಳ್ತಾರ್ರಿ ಪ್ರತಿನಿತ್ಯ ಪುರಾಣದ ಬದನೆಕಾಯಿ ಎಂದುಬಿಡ್ತಾರೆ. ನಿನ್ನ ಉಪನ್ಯಾಸವು ಹಾಗಾಗೋಗ್ಬಿಟ್ರೆ ಗತಿ ಏನು? ಪರಮಾತ್ಮ ಅಂದ, ನಾನು ಬರೀ ದುರ್ಯೋಧನನಿಗೆ ಉಪದೇಶ ಮಾಡಲಿಕ್ಕೆ ಬಂದಿಲ್ಲ, ಸಾವಿರಾರು ಜನ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಬರ್ತಾರೆ, ಅವ್ರಿಗೆ ಹೇಳಲಿಕ್ಕೆ ಬಂದಿದ್ದೀನಿ. ಸರಿ, ಮತ್ತೆ ನೀ ಹೇಳಿದ ಉಪನ್ಯಾಸ ಕೇಳಿಬಿಟ್ಟು ದುರ್ಯೋಧನನಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ಬರೋದಿಲ್ಲ, ಸ್ವಭಾವ ಬದಲಾವಣೆ ಆಗೋದಿಲ್ಲ. ನೀ ಮಾಡಬಹುದಲ್ಲ, ನೀ ಮಾಡಿಬಿಟ್ಟು ನಿನ್ನ ಕೈ ಸಾಮರ್ಥ್ಯ ಇದೆ, ನೀನು ಸ್ವತಂತ್ರ. ಅದೇನು ಸ್ವತಂತ್ರ ಅಲ್ಲ, ಸ್ವಭಾವ ಏನು ಸ್ವತಂತ್ರ ಅಲ್ಲ, ಗುಣ ಏನು ಸ್ವತಂತ್ರ ಅಲ್ಲ, ಮಾಡಿಬಿಟ್ಟಿಯಪ್ಪ. ಯಾಕೆ ಮಾಡಬಾರ್ದು? ನೀ ಹೇಳಿದೆ, ಅದನ್ನು ಕೇಳಿ ಅವನಿಗೆ ಒಳ್ಳೆ ಬುದ್ಧಿ ಬಂದ್ಬಿಡ್ತು. ಪರಮಾತ್ಮ ಅಂತಾನೆ, ಅವನು ಕೇಳ್ತಾನೆ, ಒಳ್ಳೆ ಬುದ್ಧಿ ಬರಲ್ಲ ಅಂದ. ಬಂದುಬಿಡ್ತಪ್ಪ, ಒಳ್ಳೇದಪ್ಪ ಕೃಷ್ಣ ಹೇಳ್ದ. ಪರಮಾತ್ಮ ಅಂದ, ನಾ ಹೊರಗಡೆಯಿಂದ ಹೇಗೆ ಉಪನ್ಯಾಸ ಮಾಡ್ತೀನೋ ಒಳಗಡೆ ಇದ್ದು ಉಪನ್ಯಾಸ ಪರಿಣಾಮ ಆಗದಂತೆ ಮಾಡಿಬಿಡ್ತೀನಿ ಇಂದ. ಇದು ದೇವರು ಕೊಟ್ಟು ಉತ್ತರ. ನಾ ಹೊರಗಡೆ ಉಪನ್ಯಾಸ ಹೇಳ್ತೀನಿ, ಆದರೆ ಒಳಗಡೆ ನಿಂತು ಅದು ಅನುಸಂಧಾನಕ್ಕೆ ಆಚರಣೆಗೆ ಬರದಂತೆ ಮಾಡಿಬಿಡ್ತೀನಿ. ಅರ್ಥ ಮಾಡ್ಕೊಳ್ರಿ ಎಲ್ಲರೂ. ದೇವರು ಎಷ್ಟಿದ್ದಾನೆ ನೋಡ್ರಿ. ಹೊರಗಡೆಯಿಂದ ಉಪನ್ಯಾಸಗಳನ್ನು ಹೇಳಿಸಿದರೂ ಹೇಳುವವ್ರಿಗೂ ಅಷ್ಟೇ ಹೇಳಿಸ್ತಾನೆ, ಆಚರಣೆಗೆ ತರಿಸಲ್ಲ. ಅವ್ರಿಗೆ ಕೇಳಿಸ್ತಾನೆ, ಕೇಳಿದವರಿಗೂ ಆಚರಣೆ ತರೋದಿಲ್ಲ. ಎಲ್ಲೋ ಕೆಲವರು ಹೇಳೋರು ಕೇಳೋರು ಇಬ್ಬರು ಮ್ಯಾಚ್ ಆಗೋದು ಎಲ್ಲೋ ಕೆಲವು ಕಡೆ ಮಾತು. ಆದ್ದರಿಂದ ಪರಮಾತ್ಮ ತಾನೇನು ಮಾಡ್ತಾನೆ, ಅವನ ಅಶಕ್ತತೆಯಿಂದ ಅದನ್ನು ಮಾಡೋದಿಲ್ಲ.
ತಾನು ಸಶಕ್ತನಾಗಿ ಅಸ್ವತಂತ್ರವಾದ ಕಾಲಕರ್ಮ ಗುಣ ಸ್ವಭಾವಗಳನ್ನು ತಾನು ಒಳಗಡೆ ಇದ್ದು ಅದರಿಂದಲೂ ಕೆಲಸ ಮಾಡಿಸಬಲ್ಲೆ ಎನ್ನುವ ಸಾಮರ್ಥ್ಯವನ್ನು ದೇವರು ತೋರಿಸ್ತಾನೆ. ಸ್ವತಂತ್ರವಲ್ಲದೆ ಇದ್ದ ಕಾಲ ನಾವು ಅಸ್ವತಂತ್ರರು, ಅಜ್ಞಾನಿಗಳು, ಅಯೋಗ್ಯರುಗಳು, ನಮ್ಮ ಕೈಯಲ್ಲಿ ಸಾಧನೆ ಮಾಡಿಸಿ ಸುಖ ಉಣಿಸಲ್ವೇ? ಸಾಲದೆ ಇದೊಂದೇ ನಮ್ಮ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಲದೆ? ಕಾಲಕರ್ಮ ಗುಣ ಸ್ವಭಾವ ತನಕ ಯಾಕೆ ಹೋಗಬೇಕು? ಒಂದು ಸಂಧ್ಯಾವಂದನೆ ಮಾಡ್ಲಿಕ್ಕೆ ಬರಲ್ಲ, ಒಂದು ದೇವ್ರ ಪೂಜೆ ಮಾಡ್ಲಿಕ್ಕೆ ಬರಲ್ಲ, ಒಂದು ಪಾರಾಯಣ ಮಾಡ್ಲಿಕ್ಕೆ ಬರಲ್ಲ, ಒಂದು ಪ್ರವಚನ ಕೇಳಲಿಕ್ಕೆ ಬರಲ್ಲ ಅಂತ ಅಯೋಗ್ಯರಾದ ನಮ್ಮಲ್ಲಿ ನಿಂತು ಎಳಕೊಂಡು ಬಂದು ಏನೋ ನಾನಾ ವಿಧವಾದ ದುಃಖಗಳನ್ನು ಸುಖಗಳನ್ನು ತೋರಿಸಿ ಎಲ್ಲ ಸೀರಿಯಲ್ಗಳೆಲ್ಲ ಆಫ್ ಮಾಡಿ ಹೊಸ ಸೀರಿಯಲ್ ಇಲ್ಲ ಅಂತ ಮಾಡಿ ಬೇರೆ ನೋ ಎಂಟರ್ಟೈನ್ಮೆಂಟ್ ಅಂತ ಮಾಡಿ ಕೊನೆಗೆ ಮನೆಯಲ್ಲೇ ಕೂಡ ಹಾಕಿ 6 ತಿಂಗಳು ಕೂತ್ಕೊಂಡು ಕೇಳ್ರಿ ಪ್ರವಚನ ಅಂತ ಆಚಾರಗಳಿಗೆಲ್ಲ ಆನ್ಲೈನ್ ಫ್ರೀಯಾಗಿ ಕೊಟ್ಟು ನೀವು ದಕ್ಷಿಣ ಕೊಡಬೇಡ್ರಿ, ಆಚಾರ್ಯಗೆ ಹಿಂದೆ ಕೊಟ್ಟಿದ್ದೆ ಸಾಕು, ಈಗೇನು ಕೊಡಬೇಡ್ರಿ ಅಂತ ಆಚಾರ್ಯಗಳಿಗೂ ಒಳ್ಳೆ ಬುದ್ಧಿ ಕೊಟ್ಟು, ಇದು ಕೂಡ ನಿಶುಲ್ಕ ಪುರಾಣನ ಅಂತ ಅನೇಕ ಆಚಾರ್ಯ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಆನ್ಲೈನ್ ಪುರಾಣ ಹೇಳ್ತೀವಿ ಆದರೆ ದಕ್ಷಿಣ ಇಲ್ವಾ ಅಂತ ಕೇಳೋ ಆಚಾರ ಪ್ರಾರಂಭ ಆಗಿಬಿಟ್ಟಾರೆ. ಹೇಳ್ರಿ ಸ್ವಾಮಿ ಪ್ರವಚನ ಅಂತಂದ್ರೆ ಕೇಳ್ತಾ ಇಲ್ಲ. ಆದ್ದರಿಂದ ಇದೆಲ್ಲವನ್ನ ದೇವರು ಮಾಡಿಕೊಟ್ಟು ಮನೆಯಲ್ಲೇ ಕೂಡಿಸಿ ಜ್ಞಾನ ಪ್ರಸಾರ ಮಾಡ್ತಾ ಇದ್ದಾನಲ್ಲ, ಇದಕ್ಕಿಂತ ಏನು ಬೇಕು ಹೇಳ್ರಿ? ಅಸ್ವತಂತ್ರರಾದ ನಾವು, ಅಸ್ವತಂತ್ರವಾದ ಕಾಲ, ಅಸ್ವತಂತ್ರವಾದ ಗುಣ, ಅಸ್ವತಂತ್ರವಾದ ಕರ್ಮ, ಅಸ್ವತಂತ್ರವಾದ ಸ್ವಭಾವ, ಇದರ ಆಲಯನು ತಾನಾಗಿ ಕಾಲಕರ್ಮ ಗುಣ ಸ್ವಭಾವಗಳ ಆಲಯನು ತಾನಾಗಿ. ಆದ್ದರಿಂದ ನಾವು ಯೋಗ್ಯತೆಯನ್ನು ಕಡೆಗಣಿಸಿ ನಮಗೆ ಗೊತ್ತಿಲ್ಲದೆ ನಾವು ಯಾರನ್ನೋ ನಮ್ಮವರನ್ನ ದೊಡ್ಡವರು ಅಂತ ಸ್ಥಾನ ಕೊಟ್ಬಿಡ್ತೀವಿ. ಯಾರಿಗೋ ನಾವು ಅವಮರ್ಯಾದೆ ಮಾಡಿಬಿಡ್ತೀವಿ, ಯೋಗ್ಯರಿಗೆ ಅವಮರ್ಯಾದೆ ಮಾಡ್ತೀವಿ, ಅಯೋಗ್ಯರಿಗೆ ಸ್ಥಾನ ಮಾಡಿಬಿಡ್ತೀವಿ. ಯಾಕೆ? ಅವರ ಸ್ವಭಾವ, ಅವರ ಗುಣ ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಆ ಕಾಲ ಗುಣ ಕರ್ಮ ಸ್ವಭಾವಗಳನ್ನು ಆಧಾರ ಮಾಡಿಕೊಂಡು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಮಾಡಿ ತನ್ನಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ. ತತ್ತದ್ರೂಪನಾಮದಿ ಕರೆಸುತ ಒಳಗಿದ್ದು ಪರಮಾತ್ಮ ಕಾಲ ಕರ್ಮ ಗುಣ ಸ್ವಭಾವಗಳಿಗೆ ಆಧಾರನಾಗಿರೋದು ಮಾತ್ರ ಅಲ್ಲದೆ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಪರಾನಂದ ಕುರುತೆ ಸರ್ವಮಂಜಸ. ಅದರೆಲ್ಲದರ ಆಕಾರವನ್ನು ತಾನೇ ತಾಳಿ ವಿದ್ಯುತ್ ಶಕ್ತಿಯಲ್ಲೂ ತಾನೇ ಇದ್ದು, ಬಲ್ಪಲ್ಲೂ ತಾನೇ ಇದ್ದು, ಬೆಳಕು ತಾನೇ ಆಗಿ ಕತ್ತಲೆಯನ್ನು ಓಡಿಸ್ತಾನೆ ಪರಮಾತ್ಮ. ಇಷ್ಟೆಲ್ಲ ಮಾಡ್ತಾನೆ. ಉಸ್ಸಪ್ಪ, ಮನೆಯಲ್ಲಿ ಯಾರೂ ಇಲ್ಲದೆ ಹೋದರೆ, ಎಲ್ಲೂ ಮಡಿ ಊಟ ಇಲ್ಲದೆ ಇದ್ದರೆ ನಾವೇ ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಹುಷಪ್ಪ ಆವಾಗ ಬಂದ್ಬಿಡು ಬೇಗ ಅಂತ ಹೆಂಡ್ತಿಗೆ ಫೋನು. ಒಂದೇ ದಿವಸನೇ, ಮೊದಲನೇ ದಿವಸ ನಮ್ಮ ಕೈಲಿ ಆಗಲ್ಲ ಅಂತ. ಇಷ್ಟು ಪ್ರಪಂಚದ ಸರ್ವಜೀವರ ಕೈಯಲ್ಲಿ ಅನಂತ ಜೀವರ, ಇನ್ಫಿನಿಟಿ ಜೀವರು, ಅವರೆಲ್ಲರ ಕಾಲ, ಅವರ ಕರ್ಮ, ಅವರ ಗುಣ, ಅವರ ಸ್ವಭಾವ ಒಂದೂ ವ್ಯತ್ಯಾಸವಾಗದಂತೆ ಮಾಡ್ತಾನಲ್ಲ ದೇವರಿಗೆ. ಶ್ರಮ ಏನಾರು ಆಗುತ್ತೋ ತಕ್ಷಣ ದಾಸರಂತಾರೆ, ಆಗಲ್ಲ ಅಂತ ಗೊತ್ತಿದೆ ನಮಗಾಗಲೇ. ಆದರೂ ಆ ಕಾಲದಲ್ಲಿ ಹೇಳಬೇಕು ಜಗನ್ನಾಥ ದಾಸರು. BP ಇದೆ ಅಂತ ನಮ್ಗೆ ಗೊತ್ತು ಅವ್ರ ಬಗ್ಗೆ. ಆದರೂ ಒಂದು ಊಟಕ್ಕೆ ಕೂತಾಗ ಮರ್ಯಾದೆ ಅಂತ ಊಟಕ್ಕೊಂದು ಉಪ್ಪು ಹಾಕಬೇಕಲ್ವಾ? ಅದೊಂದು ಮರ್ಯಾದೆ ಅಲ್ವಾ? ಅದಕ್ಕೆ ದಾಸರು ಅವಾಗ ದೇವರಿಗಿದೆಲ್ಲ ಲೀಲೆ, ದೇವರಿಗಿದೆಲ್ಲ ಲೀಲೆ ಅನ್ನೋದನ್ನು ಆಗಾಗ ಹೇಳ್ತಾರೆ. ಇದು ಪೌನರುಕ್ತಿ ಅಲ್ಲ. ಈಗ ಪಾಲಿಪ ಇದೆಲ್ಲ ಮಾಡ್ತಾನೆ ಎಂದಾಗ ಲೀಲೆಯಿಂದ ಈ ಸರ್ವ ಜೀವರ ಪಾಲಿಸುವ ಪರಿಹರಿಪ ಸೃಷ್ಟಿಪ. ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಎಲ್ಲ ಪರಮಾತ್ಮನಿಗೆ ಲೀಲೆ. ಮಗು ಆಟ ಆಡಿದಂತೆ ಅವನಿಗಾಗತ್ತೆ. ಆದ್ದರಿಂದ ಪರಮಾತ್ಮನಿಗೆ ಮಗು ಆಟ ಆಡುವಾಗ ಮೈ ಬೆವರಬಹುದು, ಸುಸ್ತಾಗಬಹುದು. ಪರಮಾತ್ಮನಿಗೆ ಅದೂ ಇಲ್ಲ. ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಪ್ರಕೃತಿ ಕಾರಣ, ಗುಣಗಳಲ್ಲಿ ಅವುಗಳ ಕಾರ್ಯ, ಸಮಸ್ತ ಪ್ರಪಂಚದಲ್ಲೂ ಕೂಡ ಕಾರಣ ಕಾರ್ಯ ರೂಪದಿಂದ ಮನೆ ಮಾಡಿ ಇದ್ದು ಎಲ್ಲಕ್ಕೂ ಮೂಲ ಕಾರಣ ಅಂತ ಪರಮಾತ್ಮ ಅನಿಸಿ. ಅಂದರೆ ಹೀಗೆ ನೋಡಿ, ಉದಾಹರಣೆ ಹೇಳ್ತೀನಿ. ಮಣ್ಣು ಮಡಿಕೆಯಾಗುವಾಗ ಮಣ್ಣಿನೊಳಗೆ ಮಣ್ಣಿನ ಆಕಾರದಲ್ಲಿದ್ದ ಪರಮಾತ್ಮ ಮಣ್ಣಿನಿಂದ ಮಡಿಕೆ ಆಕಾರ ಆದಾಗ ಪರಮಾತ್ಮನ ಮಡಿಕೆ ಆಕಾರ ಆಗ್ತಾನೆ ಅಂತ ಅಲ್ವಾ? ಇಷ್ಟು ವ್ಯತ್ಯಾಸ. ಮಣ್ಣಿನಲ್ಲೂ ಪರಮಾತ್ಮ ಇರ್ತಾನೆ, ಮಡಿಕೆ ಆದಮೇಲೆ ಮಡಿಕೆ ಆಕಾರ ಆಗಲಿಲ್ಲ. ಮಡಿಕೆ ಆಕಾರ ಇದ್ದದಕ್ಕೆ ಮಡಿಕೆಗೆ ಆಕಾರ ಬಂತು ಅಂತ. ಇಲ್ಲದೇ ಇದ್ದ ಆಕಾರ ಯಾವುದಕ್ಕೂ ಬರೋದಿಲ್ಲ, ಅದು ಇದ್ದ ಆಕಾರವೇ. ಒಂದು ಮನೆ ಹೊಸದಾಗಿದೆ ಅಂದರೆ ಯಾರೂ ಕಟ್ಟಿಲ್ಲದೆ ಇರತಕ್ಕಂಥ ಮನೆ ಅಂತಲ್ಲ, ಅದು ಆ ಆಕಾರ ಇದ್ದೇ ಇರುತ್ತೆ. ಆ ಆಕಾರಕ್ಕೆ ಅಭಿವ್ಯಂಜಕವಾಗಿ ಪರಮಾತ್ಮ ನಿಂತು ಮಾಡ್ತಾನೆ. ಆದ್ದರಿಂದ ಮಡಿಕೆ ಆಕಾರ ಕೂಡ ಅನಾದಿ ಕಾಲದಿಂದ ಇರುತ್ತೆ.
ಅದು ಮಣ್ಣು ಮಡಕೆಯಾದ ಕಾಲದಲ್ಲಿ ವ್ಯಕ್ತವಾಗುತ್ತೆ. ಹೀಗೆ ಪರಮಾತ್ಮ ತನ್ನೊಳಗೆ ಎಲ್ಲವನ್ನಿಟ್ಟುಕೊಂಡು ಜಗತ್ತನ್ನು ವ್ಯಕ್ತ ಮಾಡುತ್ತಾನೆ. ಆಗ ಮಣ್ಣಿನಲ್ಲಿ ಮಡಕೆಯಾಗುವ ಶಕ್ತಿಯನ್ನು ಪ್ರಚೋದನೆ ಮಾಡಿ ಮಡಕೆಯ ಆಕಾರವನ್ನು ಅದಕ್ಕೆ ಪರಮಾತ್ಮ ಉಂಟು ಮಾಡ್ತಾನೆ. ಹೀಗೆ ಪರಮಾತ್ಮ ಅವತಾರಗಳೆಲ್ಲ ಹಾಗೇ ಇರುತ್ತೆ, ಗುಣಗಳೆಲ್ಲ ಅನಾದಿಯಾಗಿರುತ್ತೆ. ಆಯಾ ಕಾಲಗಳಲ್ಲಿ ನಮಗದನ್ನು ವ್ಯಕ್ತ ಮಾಡಿ ತೋರಿಸ್ತಾನೆ. ಅದಕ್ಕೆ ನಮ್ಮ ಆಚಾರೊಬ್ಬರು ಉಪನ್ಯಾಸ ಮಾಡುವಾಗ ಹೇಳ್ತಾ ಇದ್ರು, ಪುಟ್ಟ ಕೃಷ್ಣ ಮೊದಲನೇ ಕೃಷ್ಣ ಹುಟ್ಟಿದನಲ್ಲ, 2ನೇ ದಿವಸಕ್ಕೆ ಬೆಳೀಬೇಕು, ತಿಂಗಳಿಗೆ ಬೆಳೆದ, 6 ತಿಂಗಳಿಗೆ ಒಂದು ರೀತಿ ಬೆಳೀತಾರಲ್ವ, ಇದೆಲ್ಲ ಅದೇ ದೇಹವೇ ಬೆಳೆಯುತ್ತಾ ಅಂದರೆ ಇಲ್ಲ ಅಂತಾರೆ. ಮೊದಲನೇ ದಿವಸದ ಕೃಷ್ಣನ ರೂಪ ಹಾಗೇ ಇರುತ್ತೆ, 2ನೇ ದಿವಸಕ್ಕೆ ಇನ್ನೊಂದು ರೂಪ ತೋರಿಸ್ತಾನೆ, ಅಭಿವ್ಯಕ್ತಿ ಮಾಡ್ತಾನೆ. ಹೇಗೆ ಅಂದರೆ ತುಂಬ ಸುಂದರ ಉದಾಹರಣೆ ಕೊಡ್ತಾರೆ. ತೆಲುಗು ನಾಟಕಗಳಲ್ಲಿ, ಕನ್ನಡ ನಾಟಕಗಳಲ್ಲಿಲ್ಲ, ತೆಲುಗು ನಾಟಕಗಳಲ್ಲಿ ಪಾಂಪ್ಲೆಟ್ ಪ್ರಿಂಟ್ ಮಾಡುವಾಗ ಕೃಷ್ಣಲೀಲಾ ಪ್ರಸಂಗ ಅಂತ ನಾಟಕ, ಅದರಲ್ಲಿ ಕೃಷ್ಣನ ಹುಟ್ಟಿನಿಂದ ಪ್ರಾರಂಭ ತೋರಿಸ್ಬೇಕು. ಅದರಲ್ಲಿ ಮೊದಲನೇ ಕೃಷ್ಣ ಹುಟ್ಟಿದ್ದನ್ನು ವಸುದೇವ ತೊಗೊಂಡು ಹೋಗಬೇಕಲ್ಲ, ಅದಕ್ಕೊಂದು ಕೃಷ್ಣ ಬೇಕಲ್ಲ, ಒಂದು ಹುಡುಗ. ಅದಕ್ಕೆ ಬರಿತಾ ಇದ್ರು, ಮೊದಟವ ಕೃಷ್ಣುಡು ಮೊದಲನೇ ಕೃಷ್ಣ ಚಿರಂಜೀವಿ ಗೋವಿಂದ್, 2వ ಕೃಷ್ಣುಡು ಮಾಸ್ಟರ್ ಆನಂದ್, 3వ ಕೃಷ್ಣುಡು ಮತ್ತು ಇನ್ನೊಬ್ಬ ಪ್ರದ್ಯುಮ್ನ ಅಂತ. ಆ ರೂಪಗಳು ಹೇಗೆ ಒಂದೇ ಗಂಟೆಯಲ್ಲಿ ಕೃಷ್ಣಲೀಲಾ ಪ್ರಸಂಗವನ್ನು ತೋರಿಸುವಾಗ 3 ಮಕ್ಕಳನ್ನು ತೋರಿಸುವ ಪದ್ಧತಿ ಇದೆಯೋ ಹಾಗೆ ಪರಮಾತ್ಮ ತಾನು ಅಭಿವೃದ್ಧಿಯಾದ ಬೆಳೆದ ಅಂದರೆ ಬೆಳವಣಿಗೆ ದೇವರಿಗಿಲ್ಲ, ಮತ್ತು ಆಯಾ ರೂಪಗಳನ್ನು ಹಾಗೆ ಇಟ್ಟಿರ್ತಾನಂತೆ. ಮೊದಲನೇ ಕೃಷ್ಣನ ರೂಪ ಹಾಗೆ, ಮೊದಲನೇ ದಿವಸ ಹುಟ್ಟಿದ ಕೃಷ್ಣ, ಮಣ್ಣು ತಿಂದ ಕೃಷ್ಣ, ಬೆಣ್ಣೆ ತಿಂದ ಕೃಷ್ಣ, ರಾಸಕ್ರೀಡೆ ಆಡಿದ ಕೃಷ್ಣ, ಜರಾ ಬೇಡನ ಕೈಯಿಂದ ಬಾಣ ಹೊಡಿಸಿಕೊಂಡ ಕೃಷ್ಣ, ಒಟ್ಟು ರೂಪಗಳು ಹಾಗೇ ಇರುತ್ತೆ. ಅಯ್ಯೋ ಇಷ್ಟು ರೂಪ ಹೀಗಿರುತ್ತಾ? ಹಾಗೇ ಇರುತ್ತೆ. ಪರಮಾತ್ಮನ ಎಲ್ಲ ರೂಪಗಳು ಹಾಗೆ ಇದ್ದು ಆ ಟೈಮಿಗೆ ಅಭಿವ್ಯಕ್ತಿ ಮಾಡ್ತಾನೆ. ಇದೊಂದು ನಾಟಕದಲ್ಲಿ ನಾನು ನೋಡಿದ್ದೆ, ಬಹಳ ಸುಂದರವಾದ ನಾಟಕ. ಎಷ್ಟು ಚೆನ್ನಾಗಿತ್ತು ಆ ನಾಟಕ ಅಂತಂದರೆ, ಮೋಹಿನಿ ಭಸ್ಮಾಸುರ ಅಂತ. ನನಗೆ ಮೊದಲನೇ ಟಿಕೆಟೇ ಸಿಕ್ಕಿತ್ತು ಮುಂದ್ಗಡೆ ಕೂತ್ಕೊಳ್ಳಿಕ್ಕೆ, ಪ್ರಭಾತ್ ಕಲಾವಿದರದ್ದು. ತುಂಬ ಚೆನ್ನಾಗಿ ಮೋಹಿನಿ ಭಸ್ಮಾಸುರ ಮಾಡ್ತಾರೆ ಅವರು. ಅದನ್ನು ನೋಡ್ಲಿಕ್ಕೆ ಹೋಗಿದ್ದು. ನೋಡ್ತಾ ಇರುವಾಗ ಪರಮಾತ್ಮನೇ ಮೋಹಿನಿ ಆಗೋದನ್ನು ತೋರಿಸ್ಬೇಕು. ಆ ಒಂದು ಇಮ್ಯಾಜಿನ್ ಕೂತವರಿಗೆ ಬರಬೇಕು, ಪರಮಾತ್ಮನೇ ಮೋಹಿನಿಯಾಗಿ ಕನ್ವರ್ಟ್ ಆಗ್ತಾ ಇದ್ದಾನೆ ಅಂತ ತೋರಿಸ್ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಪರಮಾತ್ಮ ವಿಷ್ಣು ನಿಂತಿರ್ತಾನೆ, ಆ ಬರುವ ವೃತ್ರ ಭಸ್ಮಾಸುರನನ್ನು ಕೊಲ್ತೀನಿ ಅಂತ ಪರಮಾತ್ಮ ಮೋಹಿನಿ ರೂಪ ತಾಳಬೇಕಲ್ಲ. ಅದಕ್ಕೇನು ಮಾಡ್ತಾನೆ, ಭಾಳ ಸುಂದರವಾದ ಕಲ್ಪನೆ ಅವರದಲ್ಲ. ತಾನೇನು ಮಾಡ್ತಾನೆ, ವಿಷ್ಣುವಿನ ಮೇಲೆ ಒಂದು ಲೈಟ್ ಹಾಕಿರ್ತಾನೆ, ಅದನ್ನು ಬ್ಲರ್ ಮಾಡ್ತಾ ಹೋಗ್ತಾನೆ, ವಾಲ್ಯೂಮ್ ಡೌನ್ ಮಾಡ್ತಾನೆ. ವಿಷ್ಣುವಿನ ಮೇಲಿದ್ದ ಲೈಟು ಕತ್ತಲೆ ಆಗಿಬಿಡುತ್ತೆ. ಇನ್ನೊಂದು ಕಡೆ ಲೈಟ್ ಆನ್ ಮಾಡ್ತಾನೆ, ನಾವು ಆ ಕಡೆ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸ್ಟೇಜಿನ ಬಲಭಾಗದಲ್ಲಿ ವಿಷ್ಣು ಮಾಯ ಆಗುತ್ತಾನೆ, ಮೋಹಿನಿ ಸ್ಟೇಜ್ ಸ್ಕ್ರೀನ್ ಎಳೆಯೋದು ಬರೋದು ಇಲ್ಲವೇ ಇಲ್ಲ, ಆನ್ ದಿ ಸ್ಪಾಟ್. ಆ ಕಡೆ ಲೈಟ್ ಆನ್ ಮಾಡ್ತಾ ಇದ್ರೆ ಈ ಕಡೆ ಲೈಟ್ ಬ್ಲರ್ ಆಗ್ತಾ ಇದ್ರೆ, ಆ ಕಡೆ ಲೈಟು ಪ್ರಕಾಶ ಆಗ್ತಾ ಇದ್ರೆ ಅಲ್ಲಿ ಮೋಹಿನಿ ಬಂದು ನಿಂತಿರ್ತಾನೆ. ಅಂದರೆ ಮೋಹಿನಿ ರೂಪ ಇದ್ದೇ ಇತ್ತಲ್ವಾ, ಅದಿಲ್ಲದೆ ಇದ್ದಿದ್ದಲ್ವಲ್ಲ. ನಿಮ್ಗೆ ಹೀಗೆ ನೋಡ್ಕೊಳ್ರಿ. ಹಾಗೆ ಪರಮಾತ್ಮ ಮೋಹಿನಿ ರೂಪ ತಾಳಿದ ಅಂದರೆ ಆವಾಗಲೇ ರೆಡಿಮೇಡ್ ಆಗಿದ್ದಲ್ಲ, ಇದ್ದೇ ಇತ್ತದು, ಇದ್ದದ್ದನ್ನೇ ಪರಮಾತ್ಮ ತಿಳಿಸಿದ ಅಂತ. ಹೀಗೆ ಕಾಲ ಕರ್ಮ ಗುಣ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ, ಹೀಗೆ ಪರಮಾತ್ಮ ನಮಗೆ ಆಯಾ ಕಾಲಗಳಲ್ಲಿ ಅದನ್ನೇ ಅವ್ಯಕ್ತವಾಗಿದ್ದನ್ನು ವ್ಯಕ್ತ ಮಾಡಿ ತೋರಿಸ್ತಾನೆ. ಪರಮಾತ್ಮನಿಗೆ ಇವೆಲ್ಲ ಜಗತ್ತು ನಿತ್ಯ ವ್ಯಕ್ತವೇ. ಆತ ಅದಕ್ಕೆ ಎಲ್ಲ ವಸ್ತುಗಳನ್ನು ಮನೆಯಾಗಿ ಮಾಡಿಕೊಂಡು ವಾಸಕ್ಕಾಗಲ್ಲ, ಅವುಗಳ ಶಕ್ತಿ ಪ್ರಚೋದನೆಗಾಗಿ ಅವುಗಳೆಲ್ಲದರೊಳಗಿರ್ತಾನೆ ಅಂತ. ಕಾಲಕರ್ಮ ಗುಣ ಸ್ವಭಾವಗಳ ಆಲಯನು ತಾನಾಗಿ ಲಕುಮೀಲೋಲ ತತ್ತದ್ರೂಪ ನಾಮದಿ ಕರೆಸುತ ಒಳಗಿದ್ದು ಲೀಲೆಯುದಲಿ ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಹೀಗೆ ಪರಮಾತ್ಮ ಕಾಲದ ಒಳಗಿದ್ದು, ಕರ್ಮದ ಒಳಗಿದ್ದು, ಗುಣದ ಒಳಗಿದ್ದು, ಸ್ವಭಾವದೊಳಗಿದ್ದು, ಕಾಲಾಂತ ತದ್ರೂಪ ತನ್ನಾಮಕನಾಗಿ ಎಲ್ಲವನ್ನು ಪರಮಾತ್ಮ ಮಾಡಿ ತಾನು ಜೀವರಿಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಪರಮಾತ್ಮ ಉಂಟು ಮಾಡ್ತಾ ಇದ್ದಾನೆ. ಇಂಥ ದೇವರನ್ನು ನೀ ತಿಳ್ಕೋ. ಆ ದೇವರನ್ನು ತಿಳಿದರೆ ಆ ಪರಮಾತ್ಮ ಏನು ಮಾಡ್ತಾನೆ, ನಿನಗೆ ಪರಮ ಅನುಗ್ರಹವನ್ನು ಮಾಡ್ತಾನೆ. ಅವನ ಅನುಗ್ರಹದಿಂದಲೇ ಈ ಒಂದು ತನ್ಮಾತ್ರಗಳ ಈ ಪ್ರಕೃತಿ ಕಾರ್ಯವನ್ನು ಗೆಲ್ಲಲಿಕ್ಕೆ ನಿನಗಾಗತ್ತೆ, ಇಲ್ಲದೇ ಇದ್ರೆ ಆಗೋದಿಲ್ಲ ಎಂಬುದನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.
ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಂ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಂಚ ಭವೇತ್ ತತ್ಸರ್ವಂ ಕ್ಷಮ್ಯತಾ ದೇವ. ನಾರಾಯಣ ನಮೋಸ್ತುತೆ. ಹರಯೇ ನಮಃ.